Dear students, you are the last classes. See, lesson of this. See, hello, this is the last classes you have studied about the discoveries. The lesson of the discovery. Same to the last the lessons of the poem of the poet, the ballad of the tempest. The poem of the about of this. What is the captain of this? Of the which ship of the captain? Santa Maria's captain. Who is the captain of the Santa Maria's? The Columbus was the Santa Maria's the captain. Salva the Columbus. Salva the Christopher Columbus. Why was the ship was Santa Maria's at sea? The discovery the discovery of the new world. Alva discovery of the new world. Again, the discovery the Samsudina Madake. Adesi same to this the poem of the ballad of the tempest. He is the going of the at the ship of the seaman's seaman's of this at the crowd of the ships. And at the time was the column of the at the time the sea the storm paid to the voyages journeys. Alva. And out to the pace of this out to the vehicles and out to the save of this out to the methods of his daughters. Only again method Alva. Who is the help of this at the time? The daughters. What a suggestions do is all of the seamen and captains. When he was the captain was there at the time was you are the lost. Your life is lost. You are the in suffering from at the time is the courage of that baby the daughter of this how to the suggestions. Eight suggestions Alva. Other thing you will know now last class really same to the this lessons to today is the color of the silence. Color of the silence. Then today is the same to the compared before the reads the lessons. These compared to the these poem. Alva compared to this the poem. But the follow the this introduction of the reads. Alva. ಇಲ್ಲಿ ನೋಡಿ ಲಕ್ಷ್ಮಿ and ಗೌರಿ ಬರ್ತಾರೆ ನೋಡಿ ಲಕ್ಷ್ಮಿ ನೋಡಿ ಫಸ್ಟ್ ಹೇಳ್ತಾರೆ ಗೌರಿ why didn't you come to school the yesterday? Why didn't you come to school the yesterday? ಅಲ್ವಾ ಇಲ್ಲೇನಾಗ್ತೀವಿ ಬೆಸ್ಟ್ ಯಾಕೆ ನೀನು ಇನ್ನೇ ಕ್ಲಾಸಿಗೆ ಬರಲಿಲ್ಲ ಅಂತೇಳಿ ಲಕ್ಷ್ಮಿ ಕೇಳ್ತಾಳೆ ಆಗ ಗೌರಿ ಹೇಳ್ತಾಳೆ ಐ ಹ್ಯಾಡ್ ಟು ದ ಅಟೆಂಡ್ ಟು ಮೈ ಬ್ರದರ್ಸ್ ಗೋಪಾಲ್ ಹೂ ಇಸ್ ಎ ಹಾಸ್ಪಿಟಲೈಸ್ ಐ ಹ್ಯಾಡ್ ಟು ಅಟೆಂಡ್ ಟು ದ ಮೈ ಬ್ರದರ್ಸ್ ಇಲ್ಲ ಗೋಪಾಲ್ ಹಾಸ್ಪಿಟಲೈಸಲ್ಲಿ ಅಡ್ಮಿಟ್ ಆಯಿತು ಅಲ್ವಾ ಅಟೆಂಡ್ ಆಯಿತು ಅದರಿಂದ ನಾವು ಅವಳನ್ನ ನೋಡೋದಕ್ಕೆ ಹೋಗಿದ್ದೆ ನೆಕ್ಸ್ಟ್ ಡಾಕ್ಟರ್ ಮಾಡಬೇಕಾಯ್ತು ಲಕ್ಷ್ಮಿ ಹೇಳ್ತಾರೆ ರಿಯಲಿ ವಾಟ್ ವಾಸ್ ರಾಂಗ್ ವಿತ್ ಅಲ್ಲಿ ಏನು ತಪ್ಪು ನಡೀತು ಅಂಥದ್ದು ಯಾವ್ದು ಅಪಾಯ ಆಯಿತು ತಪ್ಪು ನಡೀತು ಅಂತೇಳಿ ಅಂತ ಕೇಳ್ತಾರೆ ಆಗ ಗೌರಿ ಹೇಳ್ತಾರೆ ಈ ಮೆಟ್ ವಿತ್ ದ ಆಕ್ಸಿಡೆಂಟ್ ಲಾಸ್ಟ್ ಸಾಟರ್ಡೇ ನೋಡಿ ಈ ಮೆಟ್ ವಿತ್ ದ ಆಕ್ಸಿಡೆಂಟ್ ಅದು ಮೇಲೂ ಮಾರ್ಗದಲ್ಲಿ ಲಾಸ್ಟು ಸಾಟರ್ಡೇ ಆಕ್ಸಿಡೆಂಟು ನಡೆದೋಗಿತ್ತು ಅಂತ ಹೇಳ್ತಾರೆ ಲಕ್ಷ್ಮಿ ಮೈ ಗಾಡ್ ಹೌ ಡಿಡ್ ಇಟ್ ಹ್ಯಾಪನ್ಸ್ ಅಂತ ಒಂದು ಘಟನೆ ಏನಾಯಿತು ಹೇಗಿದೆ ಯಾವ ಘಟನೆ ಅಂತಂದರೆ ಹೇಗಿದೆ ಅಂತ ಘಟನೆ ಹ್ಯಾಪನ್ಸ್ ಅಂತ ಇದೆ ಅಂತ ಈಸ್ ಸೀರಿಯಸ್ಲಿ ಇಂಜೂರ್ ಅಲ್ವಾ ಸೀರಿಯಸ್ಲಿ ಭಾಳ ಅಲ್ಲಿ ಇಂಜೂರ್ ಆಗಿ ಗಾಯಗಳು ಆಗಿದ್ದಾವೆ ಅಲ್ಲಿ ಏನ್ರಿ ನೆಕ್ಸ್ಟ್ ಗೌರಿ ಹೇಳ್ತಾರೆ ಈ ವಾಸ್ ವಾಕಿಂಗ್ ಅಲಾಂಗ್ ದ ನ್ಯಾರೋ ಬ್ರಿಡ್ಜ್ ಅಲ್ವಾ ಅವ್ರಿಗೆ ಒಂದು ಸಲ ಟೈಮಿಗೆ ಗೌರಿ ಹೇಗಾಯಿತು ಅಂತಂದಾಗ ಅಂತಂದೆ ಅಂದಾಗ ಹೇಳ್ತಾರೆ ಗೌರಿ ಹೇಳ್ತಾರೆ ಈ ವಾಸ್ ವಾಕಿಂಗ್ ದ ಅಲಾಂಗ್ ವಿತ್ ಎ ನ್ಯಾರೋ ಬ್ರಿಡ್ಜ್ ಅಲ್ವಾ ಅಲ್ಲಿ ಒಂದು ನ್ಯಾರೋ ಬ್ರಿಡ್ಜ್ ಆಗ್ತಾ ಇಂಜುಲಿ ಸೀರಿಯಸ್ಲಿ ಅಪ್ ಇಂಜುರು ನೀವು ಯಾಕೆ ಬಂದಿದ್ದ ನ್ಯಾರೋ ಬ್ರಿಡ್ಜ್ ವಿತೌಟ್ ದ ರೈಲಿಂಗ್ಸ್ is the just a slip the fell of reverse of the head it it is a but it a rock. He has a multiple patches, but we are the lucky that he is out of danger. ಅಂದರೆ ಹೀಗೆ ಯಾಕಂದರೆ ಹೆಂಗಂದರೆ ಸೀರಿಯಸ್ಲಿ ಹೆಂಗಾಯಿತು ಅಂದರೆ ಅದು ಅಂದರೆ ಇವಾಸ್ ಗೌರಿ ಹೇಳ್ತಾರೆ ಈ ವಾಸ್ ವಾಕಿಂಗ್ ದ ಅಲಾಂಗ್ ವಿತ್ ಅದು ಯಾರೋ ಬ್ರಿಡ್ಜ್ ಒಂದು ಸೈಡ್ ಬ್ರಿಡ್ಜಲ್ಲಿ ವಾಕಿಂಗನ್ನು ಹೋಗ್ತಿರ್ಬೇಕಾದ್ರೆ ವಿತೌಟ್ ಎ ರೈಲಿಂಗ್ಸ್
ಅದು ಕಟಕಟ ಅಂತೇಳಿ ಅಳೆಯಲಾಗಿತ್ತು. ಮಳೆ ಭಾಗ ಆಳದಿಂದ ಶಬ್ದ ಆಗ್ತಿತ್ತು. ಅದರ ಮೇಲೆ ಈ ಜಸ್ಟ್ ಸ್ಲಿಪ್ಡ್ ಅಲ್ಲಿ ಫೆಲ್ ಇಂಟು ಅಲ್ಲಿ ಕೆಳಗೆ ನೋಡ್ತಿರ್ಬೇಕಾದ್ರೆ ಅವಳು ಕಾಲೇನೋ ಸ್ಲಿಪ್ ಆಗಿ ಇಲ್ಲಿ ಬ್ರಿಡ್ಜಿಂದ ಕೆಳಗೆ ರಿವರೊಳಗೆ ಬಿದ್ದಾಗ ಈಸೆ ಎಡ್ ಇಟ್ ವಾಟರ್ನೊಳಗೆ ಬಿದ್ದಾಗ ಈಸ್ ಎಡ್ ಇಟ್ ರಾಕ್, ಒಂದು ಕಲ್ಲಿಗೆ ಅವಳ ತಲೆ ತಾಗಿದ್ರಿಂದಾಗಿ ಬಿದ್ದಾಗ ಒಂದು ಕಲ್ಲಿಗೆ ತಲೆಯನ್ನು ಅಪ್ಪಳಿಸಿದ್ದಾಗಿ ಅದರಿಂದ ನೀರಲ್ಲಿ ಎ ಮಲ್ಟಿಪಲ್ ಫ್ಯಾಕ್ಸಸ್, ಅದರಿಂದ ಹಲವಾರು ಗಾಯಗಳು ಫ್ಯಾಕ್ಸಸ್ಗಳು ಆದವು. ಬಟ್ ಈ ವಾಸ್ ಎ ಲಕ್ಕಿ ದಟ್ ಈ ಯಾಸ್ ಔಟ್ ಆಫ್ ಡೇಂಜರ್ಸ್, ಅದರಿಂದ ಲಕ್ಕಿ ಆದ್ದರಿಂದಾಗಿ ಅವಳು ಔಟ್ ಆಫ್ ಡೇಂಜರ್ಸಿಂದ ಹೊರಗೆ ಬಂದು ಹಲವಾರು ಗಾಯಗಳಾದಷ್ಟೇ ಅಲ್ವಾ. ಆದರೆ ಏನು ಸಹ ಅವು ಸಹ ಇವೆಲ್ಲ ಗಾಯಗಳಾದಂತಾಗಿ ಅವುಗಳು ಇದನ್ನು ಅಲ್ವಾ ಅದಕ್ಕೋಸ್ಕರವಾಗಿ ಬಟ್ ಔಟ್ ಆಫ್ ಡೇಂಜರ್, ಲೈಫ್ಗೆ ಏನು ಡೇಂಜರ್ ಸಹ ಇಲ್ಲ ಅಂತೇಳಿ ಹೇಳ್ತಾರೆ ಅಲ್ವಾ. ಕಳ್ಕೊಳ್ಳಿ ನೆಕ್ಸ್ಟ್ ಇದು ಈ ಸಿಮಿಲರ್ಲಿಸ್ಟ ದೀಸ್ ಲೆಸನ್ಸ್ ಅಲ್ಲ ಕಂಪೇರ್ ಟು ದ ಅಲ್ವಾ ಇಲ್ಲಿ ಡೇಂಜರ್ಸ್. ನೆಕ್ಸ್ಟ್ ಲಕ್ಷ್ಮಿ ದಟ್ಸ್ ಗುಡ್ ಹಂಗಲ್ಲ, ದಟ್ಸ್ ಗುಡ್ ಹಾಗೆ ಪರವಾಗಿಲ್ಲ. ಸೊ ಅವೆಲ್ಲ ಕ್ವಿಟ್ ಸೂನ್ ಅಟೆಂಡ್ ದ ಸ್ಕೂಲ್ಸ್. ಯಾವ ನೀನು ಬಿಟ್ಟಾದಾಗ ನೀನು ಸ್ಕೂಲಿಗೆ ಅಟೆಂಡ್ ಆಗ್ತೀಯಾ, ಅವನು ಸರಿಯಾಗಿ ಬಿಟ್ಟಾದಾಗ ಅವಳು ಸರಿಯಾಗಿ ಚೆನ್ನಾಗಿದ್ದಾಗ ಆಮೇಲೆ ನೀನು ಸ್ಕೂಲಿಗೆ ಅಟೆಂಡ್ ಮಾಡ್ತೀಯ ಅಂತ ಅಂದಾಗ ಐ ಹೋಪ್ ಇರ್ಬೋದು. ನೋ ನೋ ಲಕ್ಷ್ಮಿ ಈ ಆಸ್ ಎ ಲಾಸ್ಟ್ ಇಸ್ ಎ ಸೆನ್ಸ್ ಆಫ್ ಎ ಹಿಯರಿಂಗ್. ಇಸ್ ಲಾಸ್ಟ್ ನೋಡಿ ಅಂದರೆ ನೋ ನೋ ಲಕ್ಷ್ಮಿ ಈ ಆಸ್ ಎ ಲಾಸ್ಟ್ ಇಸ್ ಎ ಸೆನ್ಸ್ ಆಫ್ ಹಿಯರಿಂಗ್, ಸೆನ್ಸ್ ಆಫ್ ಹಿಯರಿಂಗ್ ನೋಡಿ ನೋಡಿ. ನೋ ನೋ ಲಕ್ಷ್ಮಿ ಈ ಆಸ್ ಎ ಲಾಸ್ಟ್ ಇಸ್ ಸೆನ್ಸ್ ಆಫ್ ಹಿಯರಿಂಗ್. ಅವಳು ಆದರೆ ಈಗ ಕೇಳೋದನ್ನು ಕಿವಿ ಕೇಳೋದನ್ನು ಕಳ್ಕೊಂಡಿದ್ದಾಳೆ ಕೂಡಲ್ಲ. ಆದ್ದರಿಂದ ಈ ಅಪ್ರೈಡ್ ವಿಲ್ ಬಿ ಡೆಫ್, ಎಲ್ಲಿ ನನಗೆ ಹೆದರಿಕೆಯಾಗಿದೆ, ಅವಳೆಲ್ಲಿ ಕೂಡಲಾಗ್ತದೆ ಅಂತೇಳಿ ನನಗೆ ಬಹಳ ಹೆದರಿಕೆಯಾಗಿದೆ ಅಂತೇಳಿ ಲಕ್ಷ್ಮಿ ಹೋಗಿ ಹೇಳ್ತಾಳೆ. ಆದಾಗ ಫಾರ್ ರೆಸ್ಟ್ ಆಫ್ ಹಿಸ್ ಲೈಫ್ ಈ ವಿಲ್ ಬಿ ಬರ್ಡನ್ ಆಫ್ ಅದರ್ಸ್. ಅವಳಿಗೆ ಎಷ್ಟೊಂದು ಕಾಲದಿದೆ, ಅವಳ ಜೀವನ ಬೇರೆಯವರಿಗೆ ಎಲ್ಲಿ ಬರ್ಡನ್ ಆಗ್ತದೋ ಅಂಥೇಳಿ ನನಗೆ ಹೆದರಿಕೆಯಾಗಿದೆ ಅಂತೇಳಿ ಗೌರಿ ಹೇಳ್ತಾಳೆ. ದಿಸ್ ದ ಈಸ್ ಎ ಸ್ಟೋರಿ ಆಫ್ ದಿಸ್ ಕಂಪೇರ್ ಟು ದೀಸ್ ಲೆಸನ್ಸ್. ಸೇಮ್ ದ ಕಂಪೇರ್ನ ಹೋಲಿಕೆಯನ್ನು ಹೊಂದಿದೆ, ಅದಕ್ಕೋಸ್ಕರ ಇದನ್ನು ಇಂಟ್ರೊಡಕ್ಷನ್ ಆಗಿ ಕೊಟ್ಟಿದ್ದಾರೆ. ಇದೇ ಸೇಮ್ ಟು ದಿ ಸತೀಶ್ ಗುಜರಾಲ್ ಆಲ್ಸೋ ದಿಸ್ his fathers and brothers Indira is a story of these three men and how to the three yaru Satish Gujarat Satish the how to the this his life was out of dangers in the out of the dangers, how to this in achievement in our life. Ili same to the accident at the time of the Satish, he went to the Kashmir and Alba reached the Kashmir at a time with the he walking at the cliff side of the bridge Alva. At the time was a sawing at the his brothers of the sea that in some of the scenes at a time the under the waters, and at the time was a slipping the legs in the down fell into the waters at the time is there. How to be this it was the limp touch of these stones alva. How to the effect to how to affect the outcome to the effect of the in the physicals and he was a depth one. He was also this depth at the time was a how to this fathers and brothers help to the his lives and how to this achievement of this life. It is a physical, it is not important of the handicap, it is not important of the handicaps. It is not important. He was a life was in his aims and achievements is a very important. Alva aim and achievements is a very important in the life. But it's not a only. It is a physically is not structure is not important. It is a he was a his aims and achievements is a very important and achievements out of this life this Satish Gujarat in your life is achievement out of this in the world of the colors ini alva. ಈ ಒಂದು ಕಲರ್ಸ್ ಅನ್ನ ಬರೆಯೋದನ್ನ ಅಲ್ವಾ, ಈ ಕಲರ್ಸ್ ಅನ್ನ ಹಚ್ಚೋದ್ರಿಂದ ಕೆಲವು ಫಿಗರ್ಸ್ ಅನ್ನು ಬಿಡಿಸೋದ್ರಿಂದ ಔಟ್ ಆಫ್ ದಿಸ್ ಫಿಗರ್ ಸ್ಟ್ರಕ್ಚರ್ಸ್ ದಿಸ್ ಸೈಲೆನ್ಸ್ ಆಗಿ ಹೇಗೆ ಇಡೀ ವರ್ಡ್ಗೆ ತನ್ನ ಕಲೆಯನ್ನು ಹಾರ್ಟ್ಸ್ ಕಲೆಯನ್ನು ತೋರಿಸ್ತಾನೆ ಎಂದು ಇದು ಮುಖ್ಯವಾಗಿ ಬರುವಂಥ ಭಾಗದಲ್ಲಿ ಬರುವಂಥ ಮುಖ್ಯವಾದ ನೋಡಿ. ಅದನ್ನೇ ಹೇಳ್ತೀನಿ, ಕಲರ್ ಆಫ್ ದ ದಿಸ್ ಟುಡೇ ಇಸ್ ದ ಅಲ್ಲಪ್ಪ ಕಲರ್ ಆಫ್ ದ
silence. This is the lessons. We will go to the lessons. All of the open the books. Complete reading. First, deeper source na dictionary. Show nanda. Lessons means next, concern ಅಂದ್ರೆ ಅನಕ್ಷಿತಿ ಕಳಕಳಿಯಲ್ಲಿ. ಕನ್ಸರ್ನ್ ಮೀನ್ಸ್ ಅನಕ್ಷಿತಿ ಕಳಕಳಿಯಿಂದ ಕೇಳೋದು ಅಲ್ವಾ. ಮಿಸರಬಲ್ಸ್ ಮೀನ್ಸ್ ವೆರಿ ಅನ್ಹ್ಯಾಪಿ ಅಲ್ವಾ, ಕಷ್ಟಹಿತವಾದ ಅಂತ. ಮಿಸರಬಲ್ ಮೀನ್ಸ್ ವೆರಿ ಅನ್ಹ್ಯಾಪಿ ಅಂದ್ರೆ ಕಷ್ಟಹಿತವಾದ ಅಂತ. ಹಿಕ್ಕಿಂಗ್ ಇದೆ ಕಂಟ್ರಿ ವಾಕ್, ಹಳ್ಳಿಯ ವಾತಾವರಣ. ಕಂಟ್ರಿ ವಾಕ್ ಅಂದ್ರೆ ಹಳ್ಳಿಯ ವಾತಾವರಣದಲ್ಲಿ ನಡೆಯುವಂತಹ ಒಂದು ಕಾಲದಾರಿಗೆ, ಹಳ್ಳಿ ವಾತಾವರಣದಲ್ಲಿರುವಂಥ ಒಂದು ಕಾಲದಾರಿಗೆ. We don't teach any tips ಅಲ್ವಾ. ಟೈಮ್ಸ್ ನ್ಯಾರೋ ವೇಗವಾಗಿ ನಡೆಯುವ ನದಿಯಲ್ಲಿ ಗಡಿದಾದಂಥಲ್ಲಿ ಪ್ರದೇಶದಲ್ಲಿ ಇರುವಂಥ ಅಲ್ಲಿ ದುರ್ಗಮಲ್ಲಿ ಪ್ರದೇಶ ಅಂತೇಳಿ ಹೇಳ್ತೀವಿ. ಅದೇನು ಸ್ವಿಮ್ಮಿಂಗ್ ಅಂದರೆ ಮೀನ್ಸ್ ಅಪಾಯದ ಸ್ಥಳ, ಪ್ರದೇಶ ಅಪಾಯದ ಸ್ಥಳ. ಸ್ವಿಮ್ಮಿಂಗ್ ಅಂದರೆ ಸುಳಿ. ಅಲ್ಲಿ ಕೆಲವು ನದಿ ಹರಿಬೇಕಾದ್ರೆ ಕೆಲವು ಸುಳಿಗಳು ಇರ್ತವೆ. ಆ ಭಾಗದಲ್ಲಿ ಯಾರು ಸಹ ಹೋಗಿಲ್ಲ, ಒಂದೇ ಗಡಿ ಹಾಕೊಂಡು ಹೋಗುತ್ತೆ. ಸುಳಿ ಇದೆ ಎಚ್ಚರಿಕೆ ಅಂತ ನದಿಯಲ್ಲಿ ಓಡಿ ನದಿ ಪಕ್ಕದಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಸ್ಟ್ರೀಮ್ಸು ಹಂಟರ್ಗೆ ಅಂದರೆ ದಯದಿಂದ ಕೂಗು ಅಥವಾ ಹಳು. ದಯದಿಂದ ಕೂಗು ಅಥವಾ ಹಳದು. ನೆಕ್ಸ್ಟ್ ಬ್ರಸ್ಡ್ ಅಂದ್ರೆ ಇಂಜೂರ್ಡ್ ಅಂತ. ಬ್ರಸ್ಡ್ ಅಂದ್ರೆ PRUSID. ಬ್ರಸ್ಡ್ ಅಂದ್ರೆ ಇದರಲ್ಲಿ ಇಂಜೂರ್ಡ್ ಅಂತ, ತೊಂದರೆಗಳಾದಂತಹ ಗಾಯಗೆ ಒಳಗಾದಂತ. ನೆಕ್ಸ್ಟ್ ಬೌಟ್ಸ್ ಆಫ್ ಪಿಲ್ಲರ್ಸ್ ಬೌಟ್ಸ್ ಆಫ್ ಪಿಲ್ಲರ್ ಅಂದ್ರೆ ಪಿಲ್ ಆಫ್ ದ ಇಲ್ನೆಸ್ ಅಂತ. ಕಾಯಿಲೆಯಿಂದ ಒಳಗಾಗೋದು, ಕಾಯಿಲೆಗೆ ಸ್ಟಿಕ್ಲ್ ಅಂದ್ರೆ ಪ್ಲೌ ಡ್ರಾಪ್ಸ್ ಅಂತ. ಡ್ರಾಪ್ ಬೈ ದ ಡ್ರಾಪ್ ಅಂದರೆ ಪ್ಲೌ. ಸ್ಟಿಕ್ಲ್ ಅಂದರೆ ಪ್ಲೌ ಡ್ರಾಪ್ ಬೈ ಹನಿ ಹನಿಯಾಗಿ ಸುರಿಯೋದು ಕೆಳಗೆ. ನೆಕ್ಸ್ಟ್ ಪೆಂಟಮೈನ್ ಅಂದರೆ ಡ್ರಾಮೆಟಿಕ್ಸ್ ಅಂದರೆ ಪರ್ಫಾರ್ಮೆನ್ಸ್, ನಾಟಕೀಯ ಅಲ್ವಾ. ಡ್ರಾಮೆಟಿಕ್ ಅಂಡ್ ಪರ್ಫಾರ್ಮೆನ್ಸ್ ಪೆಂಟಮೈನ್ಸ್ ಅಂತ. ನೆಕ್ಸ್ಟ್ ಸ್ನ್ಯಾಚಸ್ ಅಂದರೆ ಪಾರ್ಟ್ಸ್ ಅಂತ, ಭಾಗಗಳು. ಸ್ನ್ಯಾಚಸ್ ಅಂದರೆ ಪಾರ್ಟ್ಸ್ ಅಂದರೆ ಭಾಗಗಳು. ಸ್ನ್ಯಾಚಸ್ ಮೀನ್ಸ್ ಪಾರ್ಟ್ಸ್, ಭಾಗಗಳು. ನೆಕ್ಸ್ಟ್ ಪ್ಯಾರಮಿಷನ್ಸ್ ಅಂದರೆ ಇನ್ಕ್ಲೂಡ್ ಅಂತ. ಕನ್ವೆನ್ಸ್ ಅಂತ, ಒತ್ತಾಯ ಪೂರ್ವಕವಾಗಿತ್ತು, ಒತ್ತಾಯ ಮಾಡೋದು ಅಲ್ವಾ. ಇನ್ನೊಬ್ಬರಿಗೆ ಒಲಿಸೋದು ಒತ್ತಾಯ ಮಾಡೋದು, ಒತ್ತಾಯವನ್ನು ಮಾಡೋದು. ಅದೇ ರೀತಿ ಗ್ರಂಟಿ ಅಂದರೆ ಅನ್ಫೀಲಿಂಗ್ಸ್, ಭಾವನೆ ರಹಿತವಾಗಿರೋದು. ಅದೇ ರೀತಿ ಡಿಸ್ಪೈರ್ ಮೇಲೆ ಲೂಸ್ ಆಲ್ ಹೋಪ್ಸ್ ಅಂತ, ಹತಾಶೆಯನ್ನು ಅಥವಾ ನಿರಾಶೆಯನ್ನು ಉಂಟು ಮಾಡೋದು. ನೆಕ್ಸ್ಟ್ ಸೆಟರೈಟ್ಸ್ ಹೆಲ್ಪ್ಲೆಸ್ ಅಂತ, ಅಪಾಯಕಾರ. ನೆಕ್ಸ್ಟ್ ಎಕ್ಸ್ಪೆಡಿಷನ್ಸ್ ಟೂರ್ ಅಂತ, ಅಲ್ಲಿ ಪರ್ಯಾಯದಲ್ಲೇ ಪ್ರಯಾಣವನ್ನು ಮಾಡೋದು. ಟಾನ್ಸ್ ಮೀನ್ಸ್ ಎನ್ಶೂರ್ ಆಫ್ ಸರ್ಕ್ಯುಲಿಟಿ ಹಂಗಿಸು ಮತ್ತು ಮೂದಲಿಸು. ನೆಕ್ಸ್ಟ್ ಟೀಸಿಂಗ್ಸ್ ಅನಾಯ್ಸ್ ಟು ದಿ ಕಿರಿಕಿರಿಯನ್ನು ಮಾಡೋದು ಅಲ್ವಾ. ಅದೇ ರೀತಿ ಪ್ರಾಸೆಸ್ ಎಕ್ಸ್ಟಲೆಸ್ ಆಫ್ ರೀಡರ್ಸ್ ಅಂತ, ಅವಿಶ್ರವಾಗಿ ಓದುವ ಅಭ್ಯಾಸವನ್ನು ಮಾಡ್ಕೊಂಡಿದ್ರು. ಅವಿಶ್ರವಾಗಿ ಡಿಜೆ ಅಂಬೇಡ್ಕರ್ ಇಸ್ ಎ ವರಾಸಿಯಸ್ ರೀಡರ್ ಅಂತ ಆಲ್ರೆಡಿ ಓದಿ ಅಂಬೇಡ್ಕರ್ಲಿ ಹೊಡೆದಿದೆ ಅಲ್ಲ. ಒನ್ ಆಫ್ ದಿ ವರಾಸಿಯಸ್ ರೀಡರ್ಸ್ ಅಂತೇಳಿ ಕರಿತೀವಿ ಅಲ್ವಾ. ಅವರು ಅವಿಶ್ರತವಾಗಿ ಜೀವನದಲ್ಲಿ ಓದ್ತಿದ್ರು, ಅಭ್ಯಾಸವನ್ನು ಮಾಡ್ತಿದ್ರು. ಡಿಪ್ರೆಸ್ಡ್ ಅಂದರೆ ಈ ಮೇಕೆ ಗ್ಲೂಮ್ಲಿ ಅಲ್ಲಿ ವೃತ್ತಿಯನ್ನು ನಡೆಸೋದು. Many are difficult to see these lessons. Next, continue the color of the silence. I am going to the lessons, all the open the lessons in there. Start with the these
only textbooks. Open all of the students. Open the books. Follow the. I am reading the lessons. Okay. I am reading the continuously. This is this lesson was taken from the National Book Trust of India. This lesson was taken from the National Book Trust of India. Satish, why did not you come to school today? Okay. Surendra, you have to repeat the questions 3 times before the Satish heard him. He was lying on the bed. The eyes was closed. Sweet was listened on his brows. Listen on his brows. Though I am not well, replied to the Satish of late. He had been towed down with something of the others. Okay. Why? What's the matter with you, Satish? His friends asked with concerns. He put his hand on his forehead to feel it. I do not know now, Surenders. It's been pretty years since the last operations on my legs. I get these trembles and headaches, and then the feel of everything is going dark and silent. I feel miserable, but why are you speaking so softly? I can barely hear you. Surendra gave him a strange book. Here certainly not been speaking softly, as we lost as the hearing wondered of Surendra. Who Satish? He had been ill ever since he came to back from the holiday. In Kashmir the previous year. There had been an accident when he went to the hiking with his father and brothers Indira. They were crossing the Rickley Bridge over some of the rapids. The boys stood and they looked down at the swirling water below them. Look how the waters is rushing at that spot. Satish pointed to how these brothers just then he moved off, slipped and losing his balance. He fell into the rapids. His screams were loud in the rushing sounds of the water. When he regained consciousness, his legs were the plasters caught to, and his head hurt of the badly. He was brushed and passing all over. Though his legs was healed, he was reminded weak of requiring and several operations on them was the suffering of frequently from the bouts of fever in infections of especially of the hair. Seeing that Satish was fine, Surendra now got up to go. Will you come to the school tomorrow? He asked. Satish shook his head. He slow tear of tick down to the cheek after the Surendra slept. He felt to be some use of fat was the pressings upon the head, making everything seem far away and silent. He felt the helpless and
upset of putting the content to bed far away and silent. He felt the helpless and upset of being the confined to bed as he was. The silence was the worst. Everything seemed to like the sense from this pantomime show. He went to the scream to the break of silence, but I didn't for the 8 years old boy. This was the terrible then. Terrible one doctor returned to. Doctor returned to. Now the causes of expect that he was the caused by the medicines given to treat him less. Due to his frequent absency and his hearing of problem the school, he was attending the till then the informed his father, Mr. Avatar Narayan, that they could not be in Satish will have the look for the new schools. His father was sad. Satish shook to head and saying to the no, he didn't want to go to the schools where he could not talk to the other children where everything else would make one of his deafness. One of this deafness. And explain of the lessons I am reading to the. Okay, I am reading to the lessons. And next to the explain of this lesson. Okay, what then all the students. Satish, why did not come to the school today? ಯಾರು ಹೇಳ್ತಾನೆ? ಸತೀಶ್ ಹೇಳ್ತಾನೆ. Why did not come to the school today ಅಂತೇಳಿ ಸುರೇಂದ್ರ ಕೇಳ್ತಾನೆ. ಸತೀಶನನ್ನ ಕೇಳ್ತಾನಲ್ವಾ? ಎಂತ ಕೇಳ್ತಾನೆ? ಯಾಕೆ ಸ್ಕೂಲ್ಗೆ ಇವತ್ತು ಬರಲಿಲ್ಲ ಅಂತೇಳಿ ಸತೀಶನ ಅಲ್ಲಪ್ಪ ಯಾಕೆ ಕೇಳ್ತಾನೆ? ಸುರೇಂದ್ರ ಕೇಳ್ತಾನೆ ತುಂಬ ಆಗ ಸುರೇಂದ್ರ ಕೇಳಿದಾಗ ಈ ನರೇಂದ್ರ ಅವರು ಎರಡನೇ ಸತೀಶನನ್ನು ಅವತಾರ ನಾರಾಯಣ ಅವರು ಎರಡನೇ ಸತೀಶನನ್ನ ಒಂದಿನ ಮನೆಗೆ ಹೋಗಿರಲಿಲ್ಲ. ಆಗ ಅವನು ಈ ಸಹಪಾಠಿ ಅಂತ ನರೇಂದ್ರನು ನನಗೆ ಬಂದು ಶಾಲೆಗೆ ಅವನೇಕೆ ಬರಲಿಲ್ಲವೆಂದು ಕೇಳ್ತಾರೆ. ಅದಕ್ಕೆ ಬರಲಿಲ್ಲ ಅಂದರು ಕೇಳ್ತಾರೆ ಅಲ್ವಾ? ಶಾಲೆಗೆ ಅವನೇಕೆ ಬರಲಿಲ್ಲ. ಆಗ ಕಣ್ಮುಚ್ಚಿ ಅಲ್ಲಿ ಕೇಳ್ತಾನೆ. ಹೇಳ್ತಾನೆ ವೈ ಹ್ಯಾಡ್ ಈ ರಿಪೀಟ್ ಟು ದ ಕ್ವಶನ್ಸ್ 3 times ಬಿಫೋರ್ ದ ಸತೀಶ್ ವಾಸ್ ಆಲ್ರೆಡಿ ಅಲ್ವಾ? ಮುಂದೆ 3 ಸಲ ಕೇಳ್ತಾನೆ. ರಿಪೀಟ್ ದ ಕ್ವಶನ್ ಯಾಕೆ ಸ್ಕೂಲ್ಗೆ ಮತ್ತು ಶಾಲೆಗೆ ಬರಲಿಲ್ಲ ಅಂತೇಳಿ ಹೇಳ್ತಾನೆ. 3 ಸರಿ ಕೇಳ್ತಾನೆ. ಒಂದು ಸರಿ ಸರಿ ಮನೆಗೆ ಬಂದಾಗ ಅನೇಕ ಬರಲಿಲ್ಲ ಅಂತೇಳಿ ಅವನು ಕಂಪ್ನಿ ರಸಿಕೆ ಬಂದಾಗ ಅಲ್ಲಿ ಇದ್ದಾಗ ಏನು ಮಾಡ್ತಾನೆ? ಅವನು ಸಹಪಾಠಿ ಬರಲಿಲ್ಲ. ಅವನ್ನ 3 ಸರಿ ಕೇಳ್ತಾನೆ ಶಾಲೆಗೆ ಅವನೇಕೆ ಬರಲಿಲ್ಲ ಎಂದು ಕೇಳ್ತಾನೆ. ಆಗ ಕಣ್ಮುಚ್ಚಿ ಹಾಸಿಗೆಯಲ್ಲಿ ಸುರೇಂದ್ರ ಇದ್ದಾರೆ. ರೆಸ್ಪೆಕ್ಟ್ ದ ಕ್ವಶನ್ಸ್ ದ 3 times. ಹಾಗಿದ್ದಾಗ he was lying on the bed, eyes was closed ಅಲ್ವಾ? ಸುಳ್ಳು ಹೇಳ್ತಾರೆ ಅಂತೇಳಿ ಅಲ್ವಾ? he was lying on the bed, eyes was ಕಣ್ಣು ಮುಚ್ಚಿ sweet was glistened on his brows. Sweet was a glisten on his ಹೊಳೆಯುತ್ತಿತ್ತು. ಸ್ವೀಟ್ ವಾಸ್ ಎ ಡಿಸೆನ್ಸ್ ಅಲ್ಲ ಕಣ್ಣು ನೋಡಿ ಅವನಿಗೆ ಕಣ್ಮುಚ್ಚಿ ಹಾಸಿಗೆಯಲ್ಲಿ ಮಲಗಿ ಕೂತಾಗ 3 ಸಾರಿ ಕೇಳಿದನು. ಮನೆ ನಿಧಾನವಾಗಿ ಕಣ್ಮುಚ್ಚಿ ಉಜ್ಲಿ ನನಗೆ ಹುಷಾರಿಲ್ಲ ಅಂತ ತಿಳಿಸ್ತಾನೆ. ಸುರೇಂದ್ರನು ಏನಾಗಿದೆ ಅಂತ ಕೇಳ್ತಾನೆ. ನೋ ಐ ಆಮ್ ನಾಟ್ ವೆಲ್ ಅಂತ ರಿಪೇರ್ಡ್ ದ ಸತೀಶ್. ಐ ಲೇಟ್ ಟು ದ ಪಿನ್ ಡೌನ್ ವಿತ್ ಸಮಥಿಂಗ್ ಇಸ್ ದ ಅದರ್ಸ್ ಅಲ್ವಾ? ಈ ಲೇಟ್ ಪ್ಲೇಟ್ ಹ್ಯಾಡ್ ಬೀನ್ ದ ಡೌನ್ ವಿತ್ ಅಲ್ವಾ? ಈಗ ಐ ಆಮ್ ನಾಟ್ ವೆಲ್ ಕರೀಲ ರಿಪೇರ್ಡ್ ದ ಸತೀಶ್. ಆಫ್ ಪ್ಲೇಟ್ಸ್ ಆರ್ ಬಿನ್ ಡೌನ್ ವಿತ್ ದ ಸಮಥಿಂಗ್ ಆಫ್ ಅದರ್ಸ್. ಹೀಗೆ ನನಗೆ ಹುಷಾರಿಲ್ಲ. ಸುರೇಂದ್ರನಿಗೆ ಏನಾಗಿದೆ ಕಾರಣ ಏನಂತ ಹೇಳಿದಾಗ ನನಗೆ ಕಾರಣ ಗೊತ್ತಿಲ್ಲ, ಆದರೆ ಸ್ವಲ್ಪ ಹೇಳ್ತೇನೆ. ನನ್ನ ಯಾವ ಕಣ್ಮಿಚ್ಚು ನನಗೆ ಹುಷಾರಿಲ್ಲ ಅಂತ ತಿಳಿಸ್ತಾನೆ. ಸುರೇಂದ್ರನು ನಿನಗೆ ಏನಾಗಿದೆ ಅಂತ ಕೇಳ್ತಾನೆ. ಐ ಆಮ್ ನೋಡಿ ವೈ ಅಂತ ಹೇಳ್ತಾನೆ. ವೈ ವಾಟ್ ವಾಸ್ ದ ಮ್ಯಾಟರ್ ವಿತ್ ಯು ಅಂತ ಸತೀಶ್ ಅಂತ ಕೇಳ್ತಾನೆ. ಏನು ವಿಷಯ ಅಂದರೆ ಯಾಕೆ ಏನಾಗಿದೆ ಅಂತ ಕೇಳಿದಾಗ ಫ್ರೆಂಡ್ ಆಸ್ಕ್ಡ್ ವಿತ್ ಕನ್ಸರ್ನ್ ಪುಟ್ ಆಫ್ ಹ್ಯಾಂಡ್ ಇಸ್ ದ ಫಾರೆಟ್ ಆಫ್ ಎ ಫೀಲ್ ಇಟ್ ಅಲ್ವಾ? ಇಲ್ಲಿ ಏನಂತಾನೆ ಸುರೇಂದ್ರನು ಏನಾಗಿದೆ ಅಂತ ಕೇಳಿದಾಗ ಸತೀಶ್ ನನಗೆ ಕಾರಣ ಗೊತ್ತಿಲ್ಲ, ನಾನು ಹೋದ ಸಲ ಕಾಲಿಗೆ ಆಪರೇಷನ್ ಮಾಡಿಸ್ತಾರೆ ನೋಡಿ,
ಈ ಕಾಲ ಗೊತ್ತಿಲ್ಲ. ಐ ಪುಟ್ ಇಸ್ ಹ್ಯಾಂಡ್ಸ್ ಆ್ಯಂಡ್ ಫೋರೆಡ್ ದ ಫೀಲ್ ಇಟ್ ಅಲ್ವಾ. ನೋಡಿ ದ ಫ್ರೆಂಡ್ ಹ್ಯಾಸ್ ಟು ವಿತ್ ದ ಕನ್ಸರ್ನ್ ಈ ಪುಟ್ ಅಪ್ ಇಸ್ ದ ಹ್ಯಾಂಡ್ ಆ್ಯಂಡ್ ಇಸ್ ದ ಫೋರೆಡ್ ಇಸ್ ಎ ಫೀಲ್ ಇಟ್ ಅಲ್ವಾ. ಫೀಲ್ ಮಾಡ್ಕೊಂಡು ಹೇಳ್ತಾರೆ. ನೆಕ್ಸ್ಟ್ ಅವ್ನು ಕನ್ನ ಪುಟ್ ಅಪ್ ಇಸ್ ಹ್ಯಾಂಡ್ ಅವ್ನ ಕೈ ಇಟ್ಕೊಂಡು ಫೋರೆಡ್ ವಾಸ್ ಎ ಟು ಫೀಲ್ ಇಟ್ ಅಲ್ವಾ. ಅವ್ನ ಕಾಲ ಕೈ ತಲೆ ಮೇಲೆ ಕೈ ಹಾಕಿ ಫೀಲನ್ನು ತಪ್ಪಿಸ್ತಾನೆ. ಐ ಡು ನಾಟ್ ನೋಟ್ ದ ಸುರೇಂದರ್ ಬೀನ್ ಪ್ರತಿ ಸಿನ್ಸ್ ನನಗೆ ಯಾವುದೂ ಸಹ ಗೊತ್ತಿಲ್ಲ ಅಲ್ವಾ. ಐ ಡು ನಾಟ್ ನಾವು ಸುರೇಂದರ್ಸ್ ಹ್ಯಾಡ್ ಬಿನ್ ದ ಪ್ರತಿ ಸಿನ್ಸ್ ಆಫ್ ದ ಆಪರೇಷನ್ಸ್ ಆನ್ ಮೈ ಲೈಫ್. ನನಗೇನು ಗೊತ್ತಿಲ್ಲ ಸರ್. ನಾವು ಐ ಡು ನಾಟ್ ಲವ್ ದ ಸುರೇಂದರ್ ನನಗೇನು ಗೊತ್ತಿಲ್ಲ. ಯಾಕೆಂದರೆ ಐ ಬಿನ್ ದ ಪ್ರಿಟಿ ಸಿನ್ಸ್ ಆಫ್ ದ ಲಾಸ್ಟ್ ಆಪ್ರೇಷನ್ಸ್ ನನಗೆ ಕೊನೆಯ ಒಂದು ಲಾಸ್ಟ್ ಆಪ್ರೇಷನ್ ನಮಗೆ ಆನ್ ಮೈ ಲೆಗ್ ಹಲವಾರು ವರ್ಷ ನನ್ನ ಕಾಲನ್ನು ಆಪ್ರೇಷನ್ ಮಾಡೋದ್ರಿಂದಾಗಿ ಐ ಗೆಟ್ ದಿಸ್ ಟೆರಿಬಲ್ ಹೆಡ್ಏಕ್. ಆ ಕಾಲನ್ನು ಆಪ್ರೇಷನ್ ಮಾಡಿದಾಗ ಬಹಳ ತಲೆನೋವು ಬರ್ತಾಯಿದೆ ಅಂತ ಹೇಳ್ತಾರೆ. ಹೆಡ್ಏಕ್ ಅಂದರೆ ಗೊತ್ತಲ್ಲ, ಹೆಡ್ಏಕ್ ಅಂದರೆ ತಲೆನೋವು ಬರ್ತಾಯಿದೆ. ಆ್ಯಂಡ್ ಏನು ಎ ಫೀಲ್ ಆಫ್ ಎವ್ರಿಥಿಂಗ್ ಇಸ್ ಎ ಗೋಯಿಂಗ್ ದ ಡಾರ್ಕ್ ಸೈಲೆಂಟ್. ಅವಾಗಿಂದ ನನಗೆ ಏನೋ ಒಂದು ರೀತಿ ಫೀಲ್ ಆಗಿ ಒಂದು ರೀತಿ ಸೈಲೆಂಟಾಗಿ ಏನೂ ಸಹ ಸೈಲೆಂಟಾಗಿ ಇದೀನಿ ಅಂತೇಳಿ ನಾನು ಅಲ್ಲಿ ಮೌನವಾಗಿದ್ದೀನಿ ಅಲ್ಲ. ಆಪರೇಷನ್ ಆದ್ದರಿಂದ ಈ ರೀತಿಯಾಗಿ ತುಂಬ ತೀವ್ರವಾಗಿ ತಲೆ ದೇವರಿಂದ ಕತ್ತಲೆ ಅಂತ ನೋಡಿ ನೀರವಾದಂಥ ಮೌನ ಆಗಿದೆ. ಕತ್ತಲೆ ಎಲ್ಲವೂ ಸಹ ಕತ್ತಲಾಗಿ ಒಂದು ರೀತಿ ನೀರವಾದ ಮೌನ ನನ್ನನ್ನು ಆವರಿಸಿದೆ ಅಲ್ವಾ. ಬರೀ ಮಿಸರಬಲ್ಲಿ ಲಾಸ್ ಆಫ್ ಎವ್ರಿಥಿಂಗ್ ದ ಮಿಸರ್ ಹೆಡ್ಏಕ್ ಆ್ಯಂಡ್ ಫೀಲ್ ಎವ್ರಿಥಿಂಗ್ ಆಫ್ ಗೋಯಿಂಗ್ ಟು ದ ಆ್ಯಂಡ್ ಸೈಲೆಂಟ್ ಆ್ಯಂಡ್ ಮಿಸರಬಲ್ only but privately speaking to the softly and can the really hear you ಅಂತೇಳಿ ಅಲ್ವಾ. ಅಷ್ಟೇ ನೀನು ಯಾಕೆ ಭಾಳ ನಿಧಾನವಾಗಿ ತುಂಬ ಬೇಜಾರಾಗಿದೆ ಮತ್ತು ಬೈ ಆರ್ ಯು ಸ್ಪೀಕಿಂಗ್ಸ್ ದ ಸೋ ಸಾಫ್ಟ್ಲಿ ಬಹಳ ನಿಧಾನವಾಗಿ ಮಾತಾಡ್ತೀಯ ಯಾಕೆ. ನನಗೆ ಭಾಳ ಬೇಜಾರಾಗಿದೆ ಯಾಕೆಂದರೆ ನೀನು ಬಹಳ ನಿಧಾನವಾಗಿ ಮಾತಾಡ್ತೀಯ ಯಾಕೆ. ಜವರಿಲ್ಲ ಭಾಳ ನಿಧಾನವಾಗಿ ಮಾತಾಡ್ತೀಯ ಯಾಕೆ ಅಂತ ಕೇಳಿದಾಗ ಸಾಫ್ಟ್ಲಿ ಆ್ಯಂಡ್ ಸ್ಪೀಕಿಂಗ್ ಸೋ ಸ್ಪೀಚ್ ಸಾಫ್ಟ್ಲಿ ಆ್ಯಂಡ್ ಬೇರ್ಲಿ ಹಿಯರ್ ಯು. ನಿಮ್ಗೆ ತುಂಬ ಬೇಜಾರಾಗಿದೆ ಅಲ್ವಾ. ಬೇರ್ಲಿ ಹಿಯರ್ ಯು ಸ್ವಲ್ಪ ಕಿವಿಯನ್ನು ಸಹ ಸ್ವಲ್ಪ ಕೇಳಿಸೋದಿಲ್ವಾ ಅಂತ ಹೇಳ್ತಾರೆ. ನಾವೇನು ಮಾತಾಡಿಸಿದ್ದು ಅಂದರೆ ತೀವ್ರವಾಗಿದೆ, ತಲೆ ನೋವಾಗಿದೆ ಮತ್ತು ಕತ್ತಲೆ ನಿಲ್ವೀನಿ ಮತ್ತು ಅಷ್ಟು ಮೃದುವಾಗಿ ಮಾತನಾಡ್ತೀಯಾ ಹಾಗೆ ನನಗೆ ಕೇಳಿಸೋದು ಕಷ್ಟವಾಗಿದೆ ಅಂತ. ನಾವು ಏನಾದರೂ ಹೇಳೋದು ಕೇಳಿಸೋದು ನಿನಗೆ ಕಷ್ಟವಾಗಿದೆಯಾ ಅಂತೇಳಿ ಕೇಳ್ತಾರೆ. ಸುರೇಂದ್ರ ಇವೆಲ್ಲವನ್ನ ಕ್ವಶನನ್ನು ಮಾಡ್ತಾನೆ. ಆಗ ಸುರೇಂದರ್ಸ್ ಗೇವ್ ಮೇ ಸ್ಟ್ರೇಂಜ್ ಲುಕ್ ಅಪರಿಚಿತವಾಗಿ ನೋಡೋದಕ್ಕೆ ಬರ್ತಾನೆ. ಈ ವಾಸ್ ಸಟನ್ಲಿ ನಾಟ್ ಎ ಸ್ಪೀಕಿಂಗ್ ಸಾಫ್ಟ್ಲಿ ಸಟನ್ಲಿ ಆಗಿ ಅವನು ಏನೇ ಒಂದು ಮಾತಾಡಿದ್ದು ಯಾವುದೂ ಸಹ ಕೇಳ್ತಾ ಇಲ್ಲ. ಯಾಸ್ ಎ ಲಾಸ್ಟ್ ಆಫ್ ಹಿಯರಿಂಗ್ ಅವನು ಕೇಳಿದ್ರೆ ಕಳ್ಕೊಂಡಿದ್ದಾನ ಕಿವಿಯಿಂದಾಗಿ ವಾಸ್ ಎ ವಂಡರ್ಡ್ ಆಫ್ ಸುರೇಂದರ್ಸ್. ಆಶ್ಚರ್ಯ ಆಗ್ತದೆ ಅವನು ಕೇಳುವುದನ್ನೇ ಕಳ್ಕೊಂಡಿದ್ದಾನ. ಮೃದುವಾಗಿ ನಾವೇನೋ ಸಹ ಆದರೆ ಇನ್ನೇಕೆ ಅಷ್ಟು ಮೃದುವಾಗಿ ಮಲ್ಲಾಗಿ ಮಾತಾಡ್ತೀಯಾ ಕೇಳುವುದು ಕಷ್ಟವಾಗಿದೆ ಅನ್ನೋ ಮಾತನ್ನು ಹೇಳಿದ ಸುರೇಂದ್ರನು ಆಶ್ಚರ್ಯಚಿತವಾಗಿ ಸತೀಶನಿಗೆ ನೋಡುತ್ತಾ ಮನಸ್ಸಿನಲ್ಲಿ ಅವನಿಗೆ ಕೇಳಿಸಿಕೊಳ್ಳುವುದು ಭಾಳ ಶಕ್ತಿ ಹೊರಟೋಗಿರ್ಬೋದು ಅಂತೇಳಿ ಯೋಚನೆಯನ್ನು ಮಾಡ್ತಾನೆ. ಕೇಳಿಸುವಂಥ ಶಕ್ತಿ ಹೋಗಿರ್ಬೋದು ಅಂತೇಳಿ ಒಂಥರ ಆಶ್ಚರ್ಯಚಕಿತೆಯನ್ನು ಪಡಿಸ್ತಾನೆ ಅಲ್ವಾ. ನೆಕ್ಸ್ಟ್ ಪೂ ಸತೀಶ್ ವಾಸೆ ಎರಡನೇ ಬಿ ಇಲ್ ಎವರ್ ಸಿನ್ಸ್ ಆಫ್ ದ ಕೇಮ್ ಬ್ಯಾಕ್ ಫ್ರಮ್ ಟು ದ ಹಾಲಿಡೇ ದ ಕಾಶ್ಮೀರ್ ಇಸ್ ಎ ಪ್ರೀವಿಯಸ್ ಇಯರ್ ಅಂತ ಅಂದರೆ ಪೂ ಸತೀಶ್ ಇವಾಗ ಸಿನ್ಸ್ ಆಫ್ ಕೇಮ್ ಟು ಬ್ಯಾಕ್ ಫ್ರಮ್ ದ ಹಾಲಿಡೇಸ್ ಅಂಡ್ ಕಾಶ್ಮೀರ ಅಂಡ್ ಪ್ರೀವಿಯಸ್ ಆಫ್ ಹಿಯರ್ ಅಂದರೆ ಸತೀಶ್ ಹೇಳಿದ್ರೆ ಪೂ ಸತೀಶ್ ವಾಸಿ ಈ ಗೇವ್ ಎ ಸಿನ್ಸ್ ಆಫ್ ಕೇಮ್ ಕಳಿಸಿಕೊಟ್ಟಿದ್ದು ಶಕ್ತಿ ನೋಡಿ. ನಾವು ಏನು ಮಾಡಿದ್ರು ಅಂದರೆ ಅದಕ್ಕೆ ಸತೀಶ ಹಿಂದಿನ ವರ್ಷ ರಜೆ ಇದ್ದಂತೆ ತಂದೆ ಮತ್ತು ಅಣ್ಣನ ಜೊತೆ ಕಾಶ್ಮೀರಕ್ಕೆ ಹೋಗಿದ್ದನು. ಅಲ್ಲಿ ನಡೆದ ಒಂದು ಈ ಅಪಘಾತದಿಂದ ಅವನಿಗೆ ಹಾಗಾಗಿ ಕಾಯಿಲೆಯಾಗಿದೆ ನೋಡಿ ಕೇಳಿದ್ರು. ಆಗ ನೋಡುತ್ತಾ ಪ್ರಶ್ನೆಯಲ್ಲಿ ಅಂದರೆ ಸತೀಶನು ಹಿಂದಿನ ವರ್ಷ ರಜೆಯಲ್ಲಿ ನನ್ನ ತಂದೆ ಮತ್ತು ಅಣ್ಣನ ಜೊತೆ ಕಾಶ್ಮೀರಕ್ಕೆ ಹೋಗಿದ್ದನು. ಅಲ್ಲಿ ನಡೆದ ಒಂದು ಆಘಾತದಿಂದ ಅವನು ಆಗಾಗ ಕಾಯಿಲೆ ಬೀಳುತ್ತಿದ್ದಾನೆ. ಅಂದರೆ ಹೂ ಸತೀಶ್ ವಾಸೆ ಅಸ್ಮೀನ್ ವಾಸೆ ಸಿನ್ಸ್ ಕೇಮ್ ಟು ಫ್ರಮ್ ದ ಹಾಲಿಡೇ ಕಾಶ್ಮೀರ್ ದ ಪ್ರೀವಿಯಸ್ ಇಯರ್ ಹೋದಾಗ ದೇರ್ ವಾಸೆ ಬಿಂದ ಆಕ್ಸಿಡೆಂಟ್ ಅಲ್ವಾ. ಆಗಾಗ ಅವನ ಕಾಯಿಲೆಯನ್ನು ಬೀಳ್ತಿರ್ತಾನೆ. ಅವನ ಅಣ್ಣ ಮತ್ತು ಅದೇ ರೀತಿ ಕಾಶ್ಮೀರಕ್ಕೆ ಪ್ರತಿದಿನ ಹಾಲಿಡೇ ಹೋದಾಗ ಅಲ್ಲಿ ಆದಂಥ ಆಕ್ಸಿಡೆಂಟಿಂದಾಗಿ ಆಗಾಗ ಅವನು ಏನು ಮಾಡ್ತಾನೆ ಕಾಯಿಲೆಗೆ ಬೀಳ್ತಿರ್ತಾನೆ. ಅದ್ರ ಜೊತೆಗೆ ಪೂ ಸತೀಶ್ ವಾಸೆ ಹ್ಯಾಡ್ ಬೀನ್ ಎವರ್ ಸಿನ್ಸ್ ಆಫ್ ಕೇಮ್ ಬ್ಯಾಕ್ ಫ್ರಮ್ ದ ಹಾಲಿಡೇ ಕಾಶ್ಮೀರ ವಾಸ್ ಪ್ರೀವಿಯಸ್ ಇಯರ್. ಕಳೆದ ವರ್ಷ ಅವನ ತಂದೆ ಮತ್ತು ಅಣ್ಣನ ಜೊತೆ ಈ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಯಾವುದೋ ಒಂದು ಘಟನೆ ಆಗಿರಬೇಕು ಅಲ್ವಾ. ಆದಾಗ ಏನಾಗ್ತಾನೆ ಅಣ್ಣನ ಜೊತೆ ಕಾಶ್ಮೀರಕ್ಕೆ ಹೋಗಿದ್ದಾಗ ನಡೆದ ಒಂದು ಆಘಾತದಿಂದ ಅವನು ಆಗಾಗ ಕಾಯಿಲೆಯನ್ನು ಬೀಳ್ತಿದ್ದನು. ಏನಂದರೆ ಹೇಗಾಯ್ತು ವಾಟ್ ಆರ್ ದಿಸ್ ಪ್ರೀವಿಯಸ್ ಇಯರ್ ಆಫ್ ದ ಹಾಲಿಡೇಸ್ ಆಫ್ ದ ವಾಟ್ ಎ ಆಕ್ಸಿಡೆಂಟ್ಸ್ ಏನು ನಡೆದಿತ್ತು
ಘಟನೆ ಯಾವ್ದು ನಡೆಯಿತು ನೋಡಿ ನೀವು ದೇರ್ ಆರ್ ಬೀನ್ ಆಕ್ಸಿಡೆಂಟ್ಸ್ ನೋಡಿ ದೇರ್ ಆರ್ ಬೀನ್ ಅನ್ ಆಕ್ಸಿಡೆಂಟ್ ವೆನ್ ಹಿ ವಾಸ್ ವೆಂಟ್ ಟು ದ ಕಿಂಗ್ ವಿತ್ ದ ಫಾದರ್ ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಇಂದಿರಾ ದೇರ್ ಆರ್ ಬೀನ್ ದ ಆಕ್ಸಿಡೆಂಟ್ ಆಫ್ ವೆನ್ ಅಂತೆ ಈ ಕಿಂಗ್ ಆಫ್ ಪಾದಯಾತ್ರೆಯಲ್ಲಿ ಹೋಗ್ಬೇಕಾದ್ರೆ ನೋಡಿ ವೆನ್ ಆಕ್ಸಿಡೆಂಟ್ ನೋಡಿ ವೆನ್ ಹಿ ವಾಸ್ ಬೀನ್ ಆಕ್ಸಿಡೆಂಟ್ ವೆನ್ ಹಿ ವೆಂಟ್ ಟು ದ ಈ ಕಿಂಗ್ ವಿತ್ ದ ಫಾದರ್ ಆ್ಯಂಡ್ ಬ್ರದರ್ಸ್ ಜೊತೆಲಿ ಹೋದಾಗ ಈ ಕಿಂಗ್ಲಿ ಪಾದಯಾತ್ರೆಯನ್ನು ಮಾಡ್ಬೇಕಾದ್ರೆ ಏನಂತೆ ದೇವರ್ ದ ಕ್ರಾಸಿಂಗ್ ಅಂತ ರಿಕ್ಕಿಂಗ್ ಬ್ರಿಡ್ಜ್ ಈ ಹಳೆಯದಾದಂಥ ಸೇತುವೆಯಲ್ಲಿ ಅಲ್ಲಿ ಅಲ್ಲಪ್ಪ ರ್ಯಾಪಿಡ್ಸ್ ಹರಿತಿದ್ದಂಥ ಕೆಳಗೆ ರ್ಯಾಪಿಡ್ಸ್ ಅಲ್ವಾ ಹರಿತಿದ್ದಂಥ ನೋಡಿ ಹಳೆಯಾದಂಥ ಸೇತುವೆಯ ಓವರ್ಸನ್ ಆಫ್ ದ ರ್ಯಾಪಿಡ್ಸ್ ಆ ಬ್ರಿಡ್ಜ್ ಮೇಲೆ ಅಲ್ಲಿ ಹೋಗ್ತಿದ್ದಂಥ ನದಿಯ ಮೇಲೆ ಹೋಗ್ತಿದ್ದಾಗ ಹರಿತಿದ್ದಂಥ ನದಿಯ ಮೇಲೆ ಹೋಗ್ತಿದ್ದಾಗ ದೇ ಬಾಯ್ಸ್ ಆ್ಯಂಡ್ ಸ್ಟುಡ್ ಲುಕ್ ಡೌನ್ ಟು ದ ಸ್ವಿರ್ಲಿಂಗ್ ವಾಟರ್ಸ್ ಬ್ಲೌ ದೆಮ್ ಅಲ್ಲಿ ಒಬ್ಬ ಏನಂತಾರೆ ದೇ ಬಾಯ್ಸ್ ಇಬ್ಬರು ಸಹ ಸ್ಟುಡ್ ಆಫ್ ದ ಲುಕ್ ಡೌನ್ ದ ಸ್ವಿರ್ಲಿಂಗ್ ಹರಿತಿರುವಂಥ ಸುತ್ತ ಸುಳಿಯಾಗಿ ಹರಿತಿರುವಂಥ ಆ ವಾಟರ್ ಬ್ಲೂ ದೆಮ್ ಕೆಳಗೆ ಸುಳಿಯಾಗಿ ಅಲ್ಲಿ ಹರಿತಿದ್ದಂಥ ಆ ಅಂಡರ್ ಬ್ರಿಡ್ಜ್ ಕೆಳಗೆ ಹರಿತಿದ್ದಂಥ ನದಿಯಲ್ಲಿ ಆ ನದಿ ಸ್ವಿರ್ಲಿಂಗ್ ಅಂದರೆ ನದಿ ಸುಳಿಯಾಗಿ ಹರಿತಿದ್ದನ್ನು ನೋಡ್ತಾರೆ ಅಲ್ವಾ ಸುಳಿಯಾಗಿ ಹರಿತಿದ್ದನ್ನು ಅವ್ರು ಏನು ಮಾಡ್ತಾರೆ ನೋಡ್ತಾರೆ Swirling and rickling bridge some of the rapids, there was a voice was stood up, looked down to the swirling waters, and below them, and look above the waters, rushing at the spots. Rushing at the spots. The boys stood on the looked down on the swirling, and water was them. Alva. ಅಲ್ಲಿ ಹರಿತಿದ್ದಂಥ ಆ ಒಂದು ಹಳೆಯದಾದಂಥ ಸೇತುವೆ ಮೇಲೆ ಆ ರಿಕ್ಲಿಂಗ್ ಬ್ರಿಡ್ಜ್ ಮೇಲೆ ಹರಿತಿದ್ದಂಥ ನದಿಯ ಮೇಲೆ ಆ ಬ್ರಿಡ್ಜ್ ಹೋಗ್ತಿರ್ಬೇಕಾದ್ರೆ ರ್ಯಾಪಿಡ್ಸ್ ಬಾಯ್ಸ್ ವಾಸ್ ಸ್ಟುಡ್ ಅಲ್ಲಿ ಲುಕ್ಡ್ ಅಪ್ ಟು ದ ಸ್ವಿರ್ಲಿಂಗ್ ವಾಟರ್ ಬಿಲೋ ದೇವ್ ನೋಡಿ ಅಲ್ಲಿ ವಾಟರ್ ಹೆಂಗೆ ಸುತ್ತುತ್ತಾ ಇದೆ ಸ್ವಿರ್ಲಿಂಗ್ ಆಗ್ತಾ ಇದೆ ಅಂತೇಳಿ ನೋಡು ಅಂತೇಳಿ ನಾನು ತೋರಿಸ್ತಾನೆ ಅಣ್ಣನಿಗೆ ತೋರಿಸಿರ್ಬೇಕಾದ್ರೆ ಲುಕ್ ಔಟ್ ಟು ದ ವಾಟರ್ಸ್ ವಾಸ್ ರಸ್ಸಿಂಗ್ ಅಂಡ್ ದ ಸ್ಪಾಟ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಸ್ಟುಡ್ ಆಫ್ ದ ಲುಕ್ ಡೌನ್ ಟು ದ ಅಂಡ್ ಇಲ್ಲಿ ಏನಾಯಿತು ಬಹಳ ರಶ್ ಆಯಿತು ವಾಟರ್ ಸ್ಪೌಟ್ ದ ರಸ್ಸಿಂಗ್ ಆಫ್ ದ ಸ್ಪಾಟ್ ಅತ್ಯಂತ ಬಹಳ ಹಸಿರಿನಿಂದ ತುಂಬಿತ್ತು ಅಂದರೆ ಜನರಿಂದ ತುಂಬಿದಂಥ ಸ್ಪಾಟು ಸತೀಶ್ ವಾಸೆ ಪಾಯಿಂಟೆಡ್ ಟು ದ ಇಸ್ ಬ್ರದರ್ಸ್ ಅದೇ ತುಂಬಿರ್ಬೇಕಾದ್ರೆ ಆ ಸ್ಪಾಟ್ನಲ್ಲಿ ಸತೀಶ್ ವಾಸ್ ಪಾಯಿಂಟೆಡ್ ಟು ಇಸ್ ಬ್ರದರ್ಸ್ ಪಾಯಿಂಟ್ ಮಾಡಿ ಇಸ್ ಬ್ರದರ್ಗೆ ಹೇಳ್ತಾರೆ ಏನಂತ ಹೇಳ್ತಾರೆ ನೋಡಿ ಸತೀಶ್ ಪಾಯಿಂಟೆಡ್ ಟು ಹೌ ಟು ಇಸ್ ಬ್ರದರ್ಸ್ ಜಸ್ಟ್ ದೆನ್ ಇಸ್ ಎ ಫುಡ್ ಸ್ಲಿಪ್ ಅದು ಅತ್ತೆ ತೋರಿಸ್ಬಿಟ್ಟಿರ್ಬೇಕಾದ್ರೆ ಅಲ್ಲಿ ನೋಡು ವಾಟರ್ಸ್ ಎಷ್ಟು ಸುರ್ಲಿಂಗ್ ಆಗಿ ಹರಿತಾ ಇದೆ ನೋಡು ಅಂತೇಳಿ ಆ ಸೀನನ್ನು ತೋರಿಸ್ತಿರ್ಬೇಕಾದ್ರೆ ಅಲ್ಲಿ ಏನಾಯಿತು ಅಟ್ ಎ ಟೈಮ್ಸ್ ದ ಬ್ರದರ್ಸ್ ಜಸ್ಟ್ ಅಲ್ಲಿ ಫುಡ್ ಆ ಸ್ಲಿಪ್ ಜಸ್ಟ್ ದೆನ್ ಅದು ತೋರಿಸ್ತಿರ್ಬೇಕಾದ್ರೆ ಇಸ್ ಫುಡ್ ಅವನ ಫುಡು ಏನಾಯಿತು ಕಾಲು ಜಾರಿ ಬಿಡ್ತು ಫುಟ್ ಅಂದ್ರೇನು ಪಾದ ಜಾರಿ ಕಾಲು ಫುಡ್ ಜಾರಿ ಬಿಡ್ತು ಅಲ್ವಾ ಸ್ಪಿರ್ಲಿಂಗ್ ಅಲ್ಲಿ ಆ ಫುಡ್ ವಾಸೆ ಸ್ಲಿಪ್ ಅಂದರೆ ಜಾರಿ ಆ್ಯಂಡ್ ಲೂಸಿಂಗ್ ಆಫ್ ದ ಬ್ಯಾಲೆನ್ಸ್ ಅವನಿಗೇನು ಸಹ ಬ್ಯಾಲೆನ್ಸ್ ಸಿಗಲಿಲ್ಲ ಸ್ಲಿಪ್ ಆದಾಗ ಅಟ್ ಎ ಟೈಮ್ಸ್ ಈಸ್ ನೋ ಬ್ಯಾಲೆನ್ಸ್ ಅಟ್ ಎ ಟೈಮ್ ಏನಾಯಿತು ನೋ ಬ್ಯಾಲೆನ್ಸ್ ಅಲ್ಲಿ ರಸಿಂಗ್ ದ ಫುಡ್ ಅಲ್ಲಿ ಪಾಯಿಂಟೆಡ್ ಟು ದ ಬ್ರದರ್ಸ್ ಜಸ್ಟ್ ಎನ್ ವಾಸ್ ಫುಡ್ ವಾಸ್ ಸ್ಲಿಪ್ಡ್ ಆ್ಯಂಡ್ ಲೂಸಿಂಗ್ ದ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಇನ್ ಟು ದ ರ್ಯಾಪಿಡ್ಸ್ ಅದ ತಕ್ಷಣ ತೂಕಲಿ ರ್ಯಾಪಿಡ್ಸ್ ಇಲ್ಲಿ ಕೂಗ್ತಲ್ಲಿ ರ್ಯಾಪಿಡ್ಸ್ ತಕ್ಷಣ ಇಂಟು ದ ರ್ಯಾಪಿಡ್ಸ್ ಸ್ಕ್ರೀಮ್ಸ್ ಕೂಗ್ತಾನೆ ಆದರೂ ಸಹ ಲಾಸ್ಟ್ ಆಫ್ ಇಸ್ ರಸ್ಸಿಂಗ್ ಆ್ಯಂಡ್ ಸೌಂಡ್ ಬದ ವಾಟರ್ ಅಲ್ಲಿ ರ್ಯಾಪಿಡ್ಸ್ಲಿ ಕೆಳಗೆ ಬಿದ್ದಾಗ ಅಲ್ವಾ ಅವನು ಕೆಳಗೆ ಜಾರಿ ಬೀಳ್ತಾನೆ ಅಲ್ವಾ ಅಟ್ ಎ ಟೈಮ್ ಇದೆ ರ್ಯಾಪಿಡ್ಸ್ ಅಟ್ ಎ ಟೈಮ್ ಇವಾಸೆ ರ್ಯಾಪಿಡ್ಸ್ ಅಂದರೆ ನೋಡಿ ಸ್ಟೆಪ್ ಆಫ್ ದಿ ಸಮ್ ಇದೆ ಅವನು ಕೆಳಗೆ ನೋಡಿ ಈ ವಾಸ್ ಎ ರಿವರ್ಸ್ ವಿಚ್ ವಾಸ್ ಎ ವೆರಿ fast because it was steep and some alva dangerous part ಆ ಪಾಟಲ್ಲಿ ರಿವರ್ಸ್ ವಿಚ್ ವಾಸ್ ಎ ಕ್ಲೋಸ್ ಹರಿಬೇಕಾದ್ರೆ ಅದು ವಾಸ್ ಎ ಫಾಸ್ಟ್ ಬಿಕಮ್ಸ್ ದ ಸ್ಟೆಪ್ ದಾರಿ ದೀಸೆ ಕೇಳಿದ್ರೆ ಕಳೆದಾದಂಥ ಪ್ರದೇಶದಲ್ಲಿ ಉಂಟಾಗುವಂಥ ಈ ಅಪಾಯಕರ ಹಂತದಲ್ಲಿ ವೇಗವಾಗಿ ಹರಿಯುವಂಥ ನದಿಯಲ್ಲಿ ಕೆಳಗೆ ಬೀಳ್ತಾನೆ ಅಲ್ವಾ ಹೇಳಿ ರ್ಯಾಪಿಡ್ಸ್ ಆಫ್ ದ ಸ್ಕ್ರಿಪ್ಸ್ and a lost a rushing of the water. At the time, rushing ಇದರಿಂದ ಸೌಂಡ್ ದ ವಾಟರ್ಸ್ ರಶಿಂಗ್ ಇದ್ದು ಇವೆಲ್ಲ ಇದರಿಂದಾಗಿ ಅಲ್ಲಿ ಯಾರಿಗೂ ಸಹ ಅವನಿಗೆ ಬಿದ್ದಿದ್ದು ಕೇಳಿಸ್ತಿಲ್ಲ. ವೆನ್ ವಾಸ್ ಎ ರ್ಯಾಗನೆಡ್ ಆ್ಯಂಡ್ ಕಾನ್ಸಿಯಸ್ನೆಸ್ ವೆನ್ ವಾಸ್ ಎ ರ್ಯಾಗನ್ಸ್ ದ ಕಾನ್ಸಿಯಸ್ನೆಸ್ ಬಂದು ವಾಸ್ ಲೆಗ್ಸ್ ವರ್ ದ ಪ್ಲಾಸ್ಟರ್ಸ್ ಅದಕ್ಕೆ ಹೋಗಿ ಕಾನ್ಸಿಯಸ್ನೆಸ್ ಬಂದಾಗ ಅಲ್ಲಿ ಅವನ್ನ ರ್ಯಾಗನ್ ಅಲ್ವಾ ವೆನ್ ವಾಸ್ ಎ
ರಕ್ಷಣೆ ಮಾಡಿ ಕಾನ್ಷಿಯಸ್ನೆಸ್ನಲ್ಲಿ ಕಳ್ಕೊಂಡಿದ್ದ ಲೆಗ್ಸ್ ವಾಸ್ ಎ ಪ್ಲಾಸ್ಟರ್, ನೆಗ್ಗಲ್ಲಿ ಕಾಲೆಲ್ಲ ಪ್ಲಾಸ್ಟರ್ಸ್ಗಳು ಆಗಿ ಕ್ಯಾಸ್ಟ್ ಆಫ್ ದ ಹೆಡ್ ವಾಸ್ ಎ ಹಾಟ್ ಬ್ಯಾಡ್ಲಿ, ಈ ವಾಸ್ ಎ ಹರ್ಟ್ ಬ್ಯಾಡ್ಲಿ ಅಂಡ್ ಈ ವಾಸ್ ಎ ಬ್ರಷ್, ಎಲ್ಲ ಕಡೆಗೂ ಸಹ ಗಾಯಗಳು ಆಗಿದ್ದು. ಸಮ್ ಆಫ್ ದಿ ಪ್ಲಾಸ್ಟರ್ಸ್ ಅಂಡ್ ಈ ವಾಸ್ ಇದೆ ಹೆಡ್ ವಾಸ್ ಎ ಹಾಟ್ ವಾಸ್ ಎ ಬ್ಯಾಡ್ಲಿ, ಅವನ ತಲೆಯೂ ಸಹ ಏಟಾಗಿ ಅಂಡ್ ಈ ವಾಸ್ ಎ ಬ್ರಷ್ ಗಾಯ ಅಲ್ಲಿ ಪಜ್ಜೆಜ್ಜಿ ಅವನ ಕಾಲುಗಳೆಲ್ಲ ಜಜ್ಜಿ ಅಂಡ್ ಈ ವಾಸ್ ಎ ಹ್ಯಾಚಿಂಗ್ಸ್ ಅಂಡ್ ಹೋವರ್ಸ್, ನೋವುಗಳು ಬಹಳ ನೋವು ಆಗಿತ್ತು ಅಲ್ವಾ. ಎಚ್ಚರಿಕೆ ಆದಾಗ ಇಷ್ಟೆಲ್ಲ ಆಗಿತ್ತು ಅವನಿಗೆ, ಇಷ್ಟೆಲ್ಲ ಏನೂ ಸಹ ಗೊತ್ತಿಲ್ಲ. ಎಚ್ಚರಿಕೆ ಆದಾಗ ಇವೆಲ್ಲವೂ ಸಹ ಘಟನೆಗಳು ಅವನಿಗೆ ಆಗಿತ್ತು. ಕಾಲೆಲ್ಲ ಜಜ್ಜಿ ಆಗಿತ್ತು, ಆಮೇಲೆ ತಲೆಗೂ ಸಹ ಏಟಾಗಿತ್ತು. ಇವೆಲ್ಲೇ ವಿಷಯ ನನ್ನ ಕಾಲಿಂದ ಓವರ್ಸ್ ಅಲ್ವಾ, ಹ್ಯಾಚಿಂಗ್ ಅಂತ ನೋವುಗಳು ಉಂಟಾಗಿತ್ತು. ಇದು ದೇವೇ ನೋವನ್ನು ಆಗಿತ್ತು. ದೋ ಈಸ್ ಎ ಲೆಗ್ಸ್ ವಾಸ್ ಅಲ್ವಾ. ಹೀಗೆ ನೋಡಿ ಇಲ್ಲಿ ವಾಸಿ ಆದಮೇಲೆ ಲೆಗ್ಸ್ ವಾಸಿ ಇಲ್ಲ ವಾಸಿ ಆದಮೇಲೆ ಇಲ್ಲದಂದರೆ ವಾಸಿ ಆದಮೇಲೆ ದೇ ವಾಸ್ ರಿಮೈನ್ ಟು ದ ವೀಕ್. ಹೀಗೆ ಲೆಗ್ಸು ಆಲ್ಸೋ ದಿಸ್ ಎ ಸಮ್ ಆಫ್ ದ ವೀಕ್ ವಾಸ್ ಎ ಹೀಲೆಡ್ ಆಫ್ ದ ಲೆಗ್ಸ್ ಆದಮೇಲೆ ನೆಕ್ಸ್ಟ್ ದೇ ವಾಸ್ ರಿಮೈನ್ ಟು ದ ವೀಕ್. ಅವನ ಮತ್ತೆ ವೀಕ್ ಆಯಿತು, ರಿಮೈನ್ ಟು ದ ವೀಕ್. ದೇ ವಾಸ್ ರಿಮೈನ್ ಟು ದ ವೀಕ್ ರಿಕ್ವೆಸ್ಟಿಂಗ್ ದ ಸೆವರಲ್ ಆಪರೇಷನ್ಸ್ ಆನ್ ದೆಮ್ worse and super the frequently from the bouts of the fever and infections of especially of the ear. Though his legs was a healed they remained to the weak requiring of the several of the operations ಅಲ್ಲಿ ಹಲವಾರು ಆಪರೇಷನ್ ಆದಮೇಲೆ ಒಂದು ವೀಕಲ್ಲಿ ರಿಮೈನ್ ಟು ದ ವೀಕ್ ಆದಮೇಲೆ ರಿಕ್ವೈರಿಂಗ್ ಆಯಿತು, ಸ್ವಲ್ಪ ರಿಕ್ವೈರಿಂಗ್ ಆದಮೇಲೆ ಆಮೇಲೆ ರಿಕ್ವೈರಿಂಗ್ ಆಫ್ ಸೆವರಲ್ ಆಪರೇಷನ್ಸ್ ಅಂತೇನು ಅವನಿಗೆ ಹಲವಾರು ಆಪರೇಷನ್ಗಳು ಆದವು ಅಲ್ವಾ. ಅಲ್ಲಿ ವಾಸಿ ಆದಮೇಲೆ ಸ್ವಲ್ಪ ಕೆಲವು ಗಾಯಗಳು ಎಲ್ಲ ವಾಸಿ ಆದಮೇಲೆ ಲೆಗ್ಗುಗಳು ಭಾಳ ಹೆಚ್ಚಾದಿಂದಾಗಿ ಕಾಲನ್ನು ಆಪರೇಷನನ್ನು ಕಾಲು ಜಜ್ಜಿದ್ರಿಂದಾಗಿ ಕಾಲನ್ನು ಆಪರೇಷನನ್ನು ಮಾಡಾಯಿತು. ದ ವರ್ಸ್ ಆಫ್ ದ ಸಪೋರ್ಟ್ ಫ್ರಮ್ ದ ಫ್ರೀಕ್ವೆಂಟ್ಲಿ ಆಫ್ ಬೌಟ್ಸ್ ಆಫ್ ದ ಫೀವರ್ಸ್ ಆ್ಯಂಡ್ ಇನ್ಫೆಕ್ಷನ್ಸ್ ಆಫ್ ದ ಎಸ್ಪೆಷಲಿ ಆಫ್ ದ ಹೇರ್. ಈ ಸಪೋರ್ಟನ್ನು ಫ್ರೀಕ್ವೆಂಟ್ಲಿ ಇಲ್ಲಿ ಕೆಲವು ಸಹ ಅಗಾಧವಾದ ಕಾಯಿಲೆಗಳು ಆದವು. ಆಮೇಲೆ ಕಾಯಿಲೆಗಳಿಂದ ಸಂಬಂಧಪಟ್ಟ ದ ಬೌಟ್ಸ್ ಆಫ್ ದಿಸ್ ಫೀವರ್ಗಳಿಂದ ಇನ್ಫೆಕ್ಷನ್ ಆಯಿತು. ಕೆಲವು ಇಲ್ಲಿ ಏನಾಗ್ತದೆ ಇನ್ಫೆಕ್ಷನ್ ಅಂತ ಗೊತ್ತಲ್ಲ, ಕೆಲವು ಇವೆಲ್ಲ ಪರಿಣಾಮವನ್ನು ಬೀರಿದು ಆ್ಯಂಡ್ ಎಸ್ಪೆಷಲಿ ಆಫ್ ದ ಇಯರ್. ಅದರಲ್ಲೂ ಸಹ ಇನ್ಫೆಕ್ಷನ್ ಆದ್ದು ಕಿವಿಯ ಮೇಲೆ ಭಾಳ ಪರಿಣಾಮ ಬೀರಿತು. ಇಯರ್ ಅಂದ್ರೇನು ಕಿವಿಯ ಮೇಲೆ ಭಾಳ ಒಂದು ಸೋಂಕುಗಳು ಇನ್ಫೆಕ್ಷನ್ ಮೀನ್ಸ್ ಸೋಂಕು, ಹಲವಾರು ಸೋಂಕುಗಳಿಂದ ನಾಳಿದಾಗ ಎಸ್ಪೆಷಲಿ ಆ ಸೋಂಕು ಎಲ್ಲಿಗೆ ಅವನ ಕಿವಿಯ ಮೇಲೆ ಹೆಚ್ಚಿಗೆ ಪ್ರಭಾವವನ್ನು ಬೀರಿತು. ಏನ್ರಿ ಆ ಇನ್ಫೆಕ್ಷನ್ಸು ಹೆಚ್ಚಿಗೆ ಪ್ರಭಾವವನ್ನು ಬೀರಿದ್ದು ಅವನ ಹಿಯರ್ಸ್ ಮೇಲೆ ಪ್ರಭಾವವನ್ನು ಬೀರಿತು. ಕೆಲವು ಗಾಯಗಳಿಂದ ಜ್ವರ ಬಂತು, ಆ ಇನ್ಫೆಕ್ಷನ್ ಆಯಿತು. ಇದೆಲ್ಲ ಲಾಸ್ಟಿಗೆ ಆ ಇನ್ಫೆಕ್ಷನ್ನು ಅವನ ಕಿವಿಯ ಮೇಲೆ ಹೆಚ್ಚಿಗೆ ಪ್ರಭಾವವನ್ನು ಬೀರ್ತದೆ ಇನ್ಫೆಕ್ಷನ್ಸ್ ಆಫ್ ದೀಸ್ ಸೆಲ್. ನೆಕ್ಸ್ಟ್ ಸೀರಿಂಗ್ ದಟ್ ಸತೀಶ್ ವಾಸ್ ಇನ್ ಎ ಟೈಮ್ and surrender of now got up to the go, will you come to the school tomorrow, she asked. Seeing the Satish was in pain, ಅಲ್ಲಿ ಅದೇ ನೋಡಿದಂಥ ಸತೀಶ್ ವಾಸ್ ಇನ್ ಪೈನ್ ಆಯಿತು. ಅವನಿಗೆ ಸುರೇಂದ್ರ ವಾಸ್ ನೋಡಿ ಇನ್ ಸೀಯಿಂಗ್ ದಿಸ್ ಸತೀಶ್ ಇಸ್ ವಾಸ್ ಇನ್ ಪೈನ್, ಅವನ ನೋವುಗಳು ಜಾಸ್ತಿ ಆದವು. ಸರೇಂದ್ರ ನಾವು ಗಾಟ್ ಅಪ್ ಟು ದ ಗೋ, ವಿಲ್ ಯು ಕಮ್ ಟು ದ ಸ್ಕೂಲ್ ಟುಮಾರೋ ಅಂತ ಕೇಳ್ತಾರೆ. ಹೇಳು ನಾಳೆ ಸ್ಕೂಲಿಗೆ ಬರ್ತೀಯಾ ಅಂತ ಕೇಳಿದಾಗ ಈ ಆಸ್ಕರು ಅಂತ ಕೇಳ್ತಾನೆ. ಆಗ ಸತೀಶ್ ವಾಸ್ ಶೂಕ್ ಇಸ್ ಎ ಹೆಡ್, ತಲೆಯನ್ನು ಎತ್ತಿ ಅಲ್ಲಾಡಿಸಿ ಎತ್ತಲಾಡಿಸ್ತಾನೆ. ಇಲ್ಲ ಅಂತಾನೆ, ತಲೆಯನ್ನು ಶೂಕ್ ಇಸ್ ಹೆಡ್ ಅಲ್ಲಾಡಿಸ್ತಾನೆ. ತಲೆಯನ್ನು ಅಲ್ಲಾಡಿಸಿ ಐ ಸ್ಲೋ ಟಿಕ್ಕಲ್ದ ಡೌನ್ ಇಸ್ ಚೀಕ್, ಅವನ ಕೆನೆ ಸ್ಲೋ ಆಗಿ ಕಣ್ಣೀರುಗಳು ಹನಿಗಳು ಬಂದು ಡೌನ್ಸ್ ದ ಚೀಕ್, ಕೆನೆ ಮೇಲೆ ಹರಿತಾ ಇದ್ರು. ಆಗ ಆಫ್ಟರ್ ದ ಸುರೇಂದ್ರ ವಾಸ್ ಲೆಫ್ಟ್, ಅಲ್ಲಿ ಇಲ್ಲೇ ಬಿಟ್ಟು ಈ ಪೆಲ್ಟ್ ವಾಸೆ ಸಮ್ ಯೂಸ್ ಆಫ್ ಪೇಟ್ ವಾಸೆ ನೀಡ್ ಪ್ರೇಸಿಂಗ್ಸ್ ಅಪಾನ್ ದ head was making the everything was seen away and the silent. The belt of helplessness of you upset alva, he belt of this upset of the help of this upset. ಹೀಗೆ ಸುರೇಶನು ತುಂಬ ಮೊದಲು ಅನುಭವ ಇತ್ತು. ಹಾಸಿಗೆಯಲ್ಲಿ ಮಲಗಿದ್ದನ್ನು ಕಂಡು ಸುರೇಂದ್ರ ನಾಳೆ ಶಾಲೆಗೆ ಬರುತ್ತೀಯಾ ಅಂತ ಕೇಳಿದಾಗ ಅಲ್ಲಿಂದ ನೋಡ್ತಾನೆ, ನನಗೆ ಹೊರಟು ಬರ್ತಾನೆ. ಯಾಕೆ ನೋವಾಗಿ ಸತೀಶನ ತಲೆಯನ್ನು ಅಲ್ಲಾಡಿಸುತ್ತಾನೆ. ಅವನಿಗೆ ತಲೆಯ ಮೇಲೆ ಬಹಳ ಭಾರವನ್ನು ಹಾಕಿ ಒತ್ತುತ್ತಾ ಇರುವಂತೆ ಎಲ್ಲವೂ ಸಹ ದೂರ ಮತ್ತೆ ಎಲ್ಲವೂ ಸಹ ಮೌನ ಇರ್ತದೆ, ಭಾಸವಾಗ್ತದೆ. ಹಾಸಿಗೆಯಲ್ಲಿ ಮಲಗಿರಬೇಕಾದ ಸ್ಥಿತಿ ಅವನ ಮನಸ್ಸು ಗೊಂದಲವಾಗಿರುತ್ತದೆ. ಅಂದರೆ ನೋಡಿ, ಯಾಕಂದರೆ ಯಾವಾಗ ಆಕ್ಸಿಡೆಂಟ್ ಆಫ್ ದಿಸ್ ವೆಂಟ್ ಟು ದ ಹಿಕ್ಕಿಂಗ್ ಫಾದರ್ ಅಂಡ್ ಬ್ರದರ್ಸ್ ಅಲ್ಲ ತರಿಸ್ಕೊಂಡು
Thomas came to the strange look of the certainly been speaking the as I saw hearing of wonder Surendra. In Satish was been of since of this from the holiday the Kashmir the previous year, and he was the king of Mite fathers and the king the bridge alwa bridge bidaga rapids of the stood up looked to the swirling of waters and in the balance and filled the rapids and I, though the legs was touching the screams and king told down the cheek for summer, it felt it is the sum of use of weight and passing the making the everything seems and away and silent and the felt the helpless and upset of the being and confinement that he was the silence and the worst of everything of seemed to the sense of this from the pantomime show, and he wanted to the scream to the break the silence. But he didn't for the 8 years upward. This was terrible. The doctor was determined. ಅಂದರೆ ಇಲ್ಲಿ ಏನಾಗುತ್ತೆ ಅವನು ಟಿಕ್ಕಲ್ ಆಫ್ ದಿಸ್ ಹೇಳ್ತಾರೆ ಚೀಕ್ ಆಫ್ ದ ಸುರೇಂದ್ರ ವಾಸ್ ಇಟ್ ಫೆಲ್ಟ್ ವಿತ್ ದ ಯೂಸ್ ಆಫ್ ಫೈಟ್ ಆಫ್ ದ ಪ್ರೆಸ್ಸಿಂಗ್ ಆಫ್ ದ ಅಪಾನ್ ದ ಮೇಕಿಂಗ್ ದ ಎವ್ರಿಥಿಂಗ್ ಆಫ್ ಸೀನ್ ಅವೇ ಅಂಡ್ ಸೈಲೆಂಟ್ helpless of the upset of being and confront the bed he was silence is a was ದಟ್ ಇಸ್ ಕಾಲ್ಡ್ ಇದೆ ಏನಂದರೆ ನಾಳೆ ಶಾಲೆಗೆ ಬರ್ತೀಯ ಅಂತ ಕೇಳಿದಾಗ ಅವನು ತಜ್ವೀಸ್ ತನ್ನ ತಲೆಯನ್ನು ನಡೆಸ್ತಾನೆ ಬಹಳಷ್ಟು ಈ ಹಾಕಿ ಒತ್ತಲ್ಲಿ ಆಗಿನೇ ಮೇಲೆ ನೋಡಿ ತಲೆಯ ಮೇಲೆ ಬಹಳ ಭಾರವನ್ನು ಹಾಕಿ ಒತ್ತುತ್ತಾ ಇರುವಂತೆ ಎಲ್ಲವೂ ಕೂಡುವುದಿಲ್ಲ ಅದು ಎಲ್ಲರೂ ಮನವಿರ್ತದೆ ಪಾಸ್ ಆಗ್ತದೆ ಹಾಸಿಗೆಯಲ್ಲಿ ಮಲಗಿರಬೇಕಾದ ಸ್ಥಿತಿಯನ್ನು ಅವನ ಮನಸ್ಸು ಗೊಂದಲಗೂಡಾಗಿ ನೋಡಿ ಒಂದು ಏನಂತೆ ಒಂದು ಅಸಹಾಯಕವಾಗ್ತಾನೆ ಮೌನ ತುಂಬ ಕೆಟ್ಟದ್ದು ಎನಿಸ್ತದೆ ಮೌನ ಏನಾಗ್ತದೆ silence is was the worst of them. Making it everything of sheep away silent, felt helpless of the upset of being confined to the bed, and yes was the silence was the worst of them. Next, everything was seemed to his life, seems to the silence of the worst of them. Everything was seemed to life, seems senses, seeness, and everything of seemed to life, the seeness from the some the pantomimes of show, he wanted to scream to the break of silence. But I didn't for hate of old this tremble of the doctors didn't know the cause. Didn't know the cause. Didn't know the cause except that the was caused by the medicines given to the 3% length. ಅಂದರೆ ರಚಿಸಿಕೊಳ್ಳಿ ಕೂತಲು ಪ್ರಯತ್ನ ಮಾಡಿ ಆ ಮೌನ ತುಂಬ ಕೆಟ್ಟದ್ದು ಅಂತಾನೆ ಸುತ್ತಮುತ್ತಲೂ ದೃಶ್ಯಗಳು ನಾಟಕೀಯ ದೃಶ್ಯವೆನಿಸುತ್ತದೆ ಮೌನ ನೋಡಿ ನಾಟಕೀಯ ಅಸಹನೆಯನ್ನು ಕೂಗಲು ಪ್ರಯತ್ನಿಸ್ತಾನೆ ಪ್ರಯತ್ನ ಆದರೆ ಅಸಾಧ್ಯವೇನಾಗ್ತದೆ ಕೇವಲ 8 ವರ್ಷ ಹುಡುಗ ಇಷ್ಟೊಂದು ಅಸಹಾಯಕವಾದಂಥ ನೋವನ್ನು ಅನುಭವಿಸಬೇಕಾದ ದುಸ್ಥಿತಿ ಡಾಕ್ಟರ್ಗಳು ಸಹ ಹೀಗೆ ಕಾರಣ ತಿಳಿಯುವುದಿಲ್ಲ ಆದರೆ ಈ ಕಾಲಿನ ಒಂದು ಟ್ರೀಟ್ಮೆಂಟಿಗೆ ಕೊಟ್ಟಂಥ ಔಷಧಿಗಳು ಅಡ್ಡ ಪರಿಣಾಮವೇ ಆಗಿರಬಹುದೆಂದು ಡಾಕ್ಟರ್ಗಳು ವ್ಯಕ್ತಪಡಿಸುತ್ತಾರೆ ಅಡ್ಡ ಪರಿಣಾಮವೇ ಆಗಿರಬಹುದು ಅಂತೇಳಿ ಡಾಕ್ಟರ್ಗಳು ತಮ್ಮ ಈ ಅನಲಸ್ ಬೌಟ್ ಆಫ್ ದ ಫೇವರ್ಸ್ ಆಫ್ ದ ಸ್ಟ್ರಕ್ ಅಂಡ್ ಸತೀಶ್ ವಾಸ್ ದ ಕನ್ಫಿನ್ ಟು ದ ಬೆಡ್ ಆಲ್ ಕುಡ್ ವಿ ಡೂ ವಾಸ್ ದ ಅಂಡ್ ಸ್ಟೇರ್ ಔಟ್ ಆಫ್ ದಿಸ್ ವಿಂಡೋ ಈ ವಿಂಡೋ ಹಾರ್ ರೀಡ್ ಈ ಫೆಲ್ಟ್ ಎ ಲೋನ್ಲಿ ಅಂಡ್ ಫುಲ್ ಆಫ್ ದ despite this life. ಅಂದರೆ ನೀವು ಅನದರ್ಸ್ ಬೌಟ್ ಆಫ್ ದ ಪ್ಯೂರ್ ಸ್ಟ್ರಕ್ ಅಂದರೆ ಸತೀಶ್ ವಾಸೆ ಮತ್ತೆ ಅವರಿಗೆ ಪ್ಯೂರ್ ಸ್ಟ್ರಕ್ ಆಗ್ತದೆ ಅಂದರೆ ಸತೀಶನಿಗೆ ಅನಾರೋಗ್ಯದಿಂದ ಶಾಲೆಗೆ ಕ್ರಮಬದ್ಧವಾಗಿ ಹೋಗಲಾಗ್ತದಲ್ಲ ಅಂದರೆ ನೋಡಿ ಅನದರ್ಸ್ ದ ಬೌಟ್ ದ ಪ್ಯೂರ್ ಸ್ಟ್ರಕ್ಸ್ ಸತೀಶ್ ವಾಸೆ ಕನ್ಫೈನ್ಡ್ ಟು ದ ಬೆಡ್ ಅಲ್ಲಿ ಆಲ್ ದ ಕುಡ್ ನಾಟ್ ದ ಸಿಟ್ ಆನ್ ದ ಸ್ಟ್ಯಾಂಡ್ ಆನ್ ದ ವಿಂಡೋ ಆನ್ ರೀಡ್ ದ ಬೆಡ್ ಆಫ್ ಲೋನ್ಲಿ ಅಂದರೆ ನೀವು ನೀವು ಏನಂದರೆ ಅವನು ಸತೀಶನು ಯಾವಾಗ ಸಹ ಏನಾಗ್ತಿದ್ರಿ ಸರಿ ನೆಕ್ಸ್ಟ್ ಡ್ಯೂ ಟು ದಿಸ್ ಫ್ರೀಕ್ವೆಂಟ್ ದ ಅಬ್ಜೆನ್ಸಿ ಆನ್ ದ ಹಿಸ್ ಹಿಯರಿಂಗ್ ಆಫ್ ಪ್ರಾಬ್ಲಮ್ಸ್ ಹೀಗೆ ಇಲ್ಲಿ ಅವನಿಗೆ ಏನಾಗ್ತಿತ್ತು ಅಂದರೆ ಇಲ್ಲಿವರೆಗೆ ಡಾಕ್ಟರ್ಸ್ಗಳು ಇಲ್ಲಿ ತನ್ನ ಈ ಡಾಕ್ಟರ್ಗಳು ಏನು ಮಾಡ್ತಾರೆ ಕೇವಲ 8 ವರ್ಷಗಳಿದ್ದಾಗಲಿ ಅಥವಾ ಮೌನ ತುಂಬ ಕೆಟ್ಟದ್ದು ಅನಿಸುತ್ತೆ ಸುತ್ತಮುತ್ತಲಿನ ದೃಶ್ಯಗಳು ನಾಟಕೀಯ ದೃಶ್ಯಗಳು ಮೌನವೆನಿಸುತ್ತದೆ ಕೂಗಲು ಪ್ರಯತ್ನ ಮಾಡ್ತಾನೆ ಆದರೆ ಅದು ಅಸಾಧ್ಯವಾಗ್ತದೆ ಕೇವಲ 8 ವರ್ಷದ ಹುಡುಗ ಇಷ್ಟೊಂದು ಅಸಹಾಯಕವಾದಂಥ ನೋವನ್ನು ಅನುಭವಿಸ್ತಾನೆ ಅನುಭವ ದುಸ್ಥಿತಿ ಡಾಕ್ಟರ್ ಸಹ ಅದು ಕಾರಣ
ತಿಳಿಯೋದಿಲ್ಲ. ಡಾಕ್ಟರ್ಸ್ ಯಾಕೆ ಇಷ್ಟೊಂದು 8 ವರ್ಷದ ಹುಡುಗ ಇಷ್ಟೊಂದು ಕೆಟ್ಟ ಸ್ಥಿತಿ ಅನುಭವಿಸ್ತಂದ್ರೆ ಆ ಡಾಕ್ಟರ್ಗೂ ಸಹ ಇದು ಗೊತ್ತಾಗೋದಿಲ್ಲ, ಕಾರಣ ಗೊತ್ತಾಗೋದಿಲ್ಲ. ಈ ದುಸ್ಥಿತಿಯ ಡಾಕ್ಟರು ಸಹ ಈಗ ಅವನ ಕಾರಣ ತಿಳಿಯೋದಿಲ್ಲ. ಈ ಕಾಲ ನೋಡಿ ಅವನ ಕಾಲಿನ ಟ್ರೀಟ್ಮೆಂಟ್ಗೆ ಕೊಟ್ಟಂಥ ಔಷಧಿ ಅಡ್ಡ ಪರಿಣಾಮವೇ ಹೀಗಾಗಿರ್ಬೋದು ಪ್ರಯತ್ನಿಸ್ತಾರೆ ಅಲ್ವಾ, ಡಾಕ್ಟರ್ ಪರಿಣಾಮ ಇರ್ಬೋದು ಅಂತೇಳಿ ಡಾಕ್ಟರ್ಸ್ ಕೂಡ ಅಂತ ಹೇಳ್ತಾರೆ. ಆದರೆ ಸತೀಶ್ ಶೂಕ್ಡ್ ಸೆಡ್ ಸೈಯಿಂಗ್ ನೋ he didn't want to go to the school. ಇದು ನೋಡಿ ಸತೀಶ್ ಏನು ಮಾಡ್ತಾನೆ, ತನ್ನ ತಲೆಯನ್ನು ಕಲಾಲಗಿಂತ ಶಾಲೆಗೆ ಕಂಪದಲ್ಲಿ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ದಾಗ ಈಗ ಏನು ಮಾಡ್ತಾರೆ, ಓದಾಗ್ತಿಲ್ಲ ಕಿಳಿ. ಅದಕ್ಕೋಸ್ಕರವಾಗಿ ಸತೀಶ್ ಏನು ಮಾಡ್ತಾನೆ, ಈ ತನ್ನ ತಲೆಯನ್ನು ಎತ್ತಿ shook his head. No, he didn't go to the schools. Go to the school. ನೀವು ಕಂಪುತ್ತವಾಗಿರೋ ಸತೀಶನ ಆರೋಗ್ಯದಿಂದ ಕಂಪುತ್ತಾಗಿ ಶಾಲೆಗೆ ಹೋಗೋ ಆಗ್ತಿಲ್ಲ. ವೆರಿ ವಾಸ್ ಕುಡ್ ನಾಟ್ ಟಾಕ್ ಟು ಅದರ್ ಚಿಲ್ಡ್ರನ್ಸ್ ಅಲ್ವಾ. ಇಲ್ಲಿ ಏನು ಮಾಡ್ತಾರೆ, ಗೋ ಟು ದ ಸ್ಕೂಲ್. ಯಾಕಂದರೆ ವೆರಿ ಕುಡ್ ನಾಟ್ ಟಾಕ್ ಟು ಅದರ್ ಚಿಲ್ಡ್ರನ್, ಬೇರೆ ಜೊತೆ ಆ ಥರದ್ದು ಏನಂದರೆ ವಿ ಆರ್ ಎವ್ರಿ ಒನ್ ಮೇಕ್ ಎ ಒನ್ ಆಫ್ ಏನಂದರೆ ಡೆಪ್ನೆಸ್ ಅಂದರೆ ಬೇರೆ ಎಲ್ಲ ಮಾತಾಡ್ತೀನಿ ಅಂತಾರೆ. ಬೇರೆ ಎವ್ರಿ ಒನ್ ವಾಸೆ ವುಡ್ ಮೇಕ್ ಎ ಆಫ್ ಒನ್ ಆಫ್ ದ ಡೆಪ್ನೆಸ್. ಇವನ ಒಂದು ಕಿವುಡದಲ್ಲವನ್ನ ಅವ್ರು ಏನು ಮಾಡ್ತಾರೆ, ಒಂದು ತಮಾಷೆಯನ್ನು ಮಾಡ್ಕೊತಾರೆ. ಇವರು ಏನಂತ ಕಿವುಡ ಅಂತೇಳಿ ತಮಾಷೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಂತೇಳಿ ಅವನು ಅಂದ್ಕೊಳ್ತಾನೆ ಅಲ್ವಾ. ನೆಕ್ಸ್ಟ್ ಅದರಿಂದ ನೆಕ್ಸ್ಟ್ ಏನು ಮಾಡ್ತಾನೆ ಅಲ್ವಾ, ಓಕೆ ಇಂಜರ್ ಇದೆ ಸ್ಕೂಲ್ಗೆ ಹೋಗೋದಕ್ಕೆ ಯಾಕೆ ಇಂಜರ್ ಹೀಗೆ ಕ್ವಶನ್ಸ್ಗಳನ್ನ ನೋಡ್ತೀವಿ. ಪ್ಲೀಸ್ ಕೆಲವು ಕ್ವಶನ್ಸ್ಗಳನ್ನ ಅರೇಂಜ್ ಮಾಡ್ತೀನಿ. ಪ್ಲೀಸ್ ಆಲ್ ದ ಪ್ಲೀಸ್ why have Satish gone to the school? Why was Satish gone to the schools? Okay, ಯಾರಂತಾರೆ Satish had gone to the schools. He was not keeping well. What was the wrong with Satish? He used to get a terrible of and headache, and he was doing, and then everything was going to dark and silent. Next, why did the Satish feel the miserable? Satish felt miserable because he wanted to could not attend the school. How did was the Satish? Satish was 8 years old. How old was Satish? 8 years old. Who was the Satish father? Yaru Avatar Narayan. Next, where are Satish name of the holiday? Yaru where Satish gone to the holiday. He was to Kashmir. Who was the Satish the brothers? Yaru Indira is Satish of the father. How did the Satish get hurt? No, yes, Satish was crossing the Ricky Bridge over some rapids and foot of slipped and he fell into the rapid, injured his legs and head only and head and knee. Okay, ಹಿಂಗೆ ಕ್ವಶನ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಈಗ ಕೆಲವು ಕ್ವಶನ್ಸ್ಗಳನ್ನ ಹೋಮ್ ಅಸೈನ್ಮೆಂಟ್ಗೆ ಬರ್ತೀನಿ. ನೆಕ್ಸ್ಟ್, ವಾಟ್ ಮೇಡ್ ಸುರೇಂದ್ರ uneasy when he visited Satish. Okay, next, what was the relations of Satish on reading the serious books written by great writers. Next, how did Satish meet with an accident? Next, why was Satish's father against the drawings? Okay, that's the drawing. Okay, thank you all the students. Next class all the questions homework submit to the next class. Okay.